ಬೆಣ್ಣೆನು ಗುಲ್ಕನ್ ಅಷ್ಟು ರುಚಿಯಾಗಿರುತ್ತೆ ನೋಡೋದಕ್ಕೆ ನಿಮಗೆ. ಒಂದ್ಸತಿ ಅವರು ಒಂದ್ಸರಿ ನಾನು. ಇಬ್ಬರು ಡೈರೆಕ್ಟರ್ ಒಟ್ಟಿಗೆ ಕೆಲಸ ಮಾಡಿದ್ದೀರಿ, ಆ ಎಕ್ಸ್ಪೀರಿಯನ್ಸು ಸ್ಕ್ರೀನ್ ಶೇರ್ ಇಲ್ಲ. ಈಗ ನಾವಿಬ್ಬರು ನಿರ್ದೇಶಕರು ಅಂತ ಏನು ಕೆಲಸ ಮಾಡಲಿಲ್ಲ. ಒಬ್ಬ ನಿರ್ದೇಶಕನ ಕೈ ಕೆಳಗಡೆ ಇಬ್ಬರು ಏನೂ ಗೊತ್ತಿಲ್ಲದಿರೋ ನಟರ ಥರ ಕೆಲಸ ಮಾಡಿದ್ದೀವಿ. ಅದೇನಾ? ಅದೇ ಇಲ್ಲ ಅಂದ್ರೆ ನಿರ್ದೇಶಕರು ಅಂದ್ರೆ ಪೇಮೆಂಟ್ ಕೊಟ್ಟಿಲ್ಲ ನಿರ್ದೇಶಕರದಲ್ಲಿ, ನಾವು ಬರೀ ಆಕ್ಟರ್ ಆಗಿದ್ವಿ. ಅಂದ್ರೆ ಹಾಗಲ್ಲ, ಅಂದ್ರೆ ಎಲ್ಲಾ ಕಡೆ ನಮಗ್ ಗೊತ್ತಿರೋ ಸಿನಿಮಾನೇ ನಾವು ಮಾಡಕ್ ಹೋಗೋದಲ್ಲ. ಅಂದ್ರೆ ಬೇರೆಯವರು ಅವರ ಮನಸ್ಸಲ್ಲಿ ನೋಡಿದಂಥ ಸಿನಿಮಾನ ನಾವು ಎನ್ವಿಷನ್ ಮಾಡೋದಕ್ಕೆ ಅವ್ರ ಜೊತೆ ಸೇರ್ತಾ ಇದೀವಿ ಅಷ್ಟೇ. ಜಡೇಶ್ ಅವ್ರು ಬಹಳ ಚೆನ್ನಾಗಿ ಮಾಡಿದ್ರು. ಏನಾದರೂ ನಮಗೆ ಅದು ಸರಿ ಅನ್ಸಿಲ್ಲ ಅಂದ್ರೆ ಡೌಟ್ ಕೇಳ್ತಾ ಇದ್ವಿ, ಹೌದಾ ಸರ್ ಇದು ಹೇಗೆ ಇದು ಹಾಗೆ ಅಂತ. ಅವರು ಕೂಡ ತುಂಬಾ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಕೆಲವು ಸಲ ಅವರಿಗೂ ಡೌಟ್ ಇದ್ದಾಗ, ಸರ್ ನಾನು ಹೀಗೆ ಅನ್ಕೊಂಡಿದ್ದೀನಿ ಇದು ಸರಿ ಕಾಣಿಸುತ್ತಾ ಅಂತ ಅವ್ರು ಕೇಳಿ. ಸೊ ಇಟ್ಸ್ ಅಂದ್ರೆ ದೊಡ್ಡವರು ಇವನು ನಾನು ಅವರು ಅನ್ನೋದಕ್ಕಿಂತ ಒಂಥರ ಓಪನ್ ಪ್ಲಾಟ್ಫಾರ್ಮ್ ತರ ಇತ್ತು. ಸೊ ಸ್ವಾಮಿಯಿಂದ ಹಿಡಿದು ಜಡೇಶ್ ಅವ್ರ ತನಕ ನಾವೆಲ್ಲ ಮಾತಾಡ್ತಾ ಇದ್ವಿ, ನಾನು ಹೀಗೆ ಮಾಡ್ಬೋದಾ, ಇಲ್ಲಿ ಮೂವ್ ಆಗ್ಬೋದಾ, ಈ ತರ ಮಾಡ್ಬೋದಾ ಅಂತ. ಸೊ ಇಲ್ಲಿ ಡೈರೆಕ್ಟರ್ ಆಗಿ ನಮ್ದು ಯಾವುದೇ ಕೆಲಸ ಇಲ್ಲ, ಬರೀ ನಟರಾಗಿ ಮಾತ್ರ ಮಾಡಿದ್ದು. ಬಟ್ ನನಗೆ ಬಹಳ ಚಾಲೆಂಜ್ ಆದಂತಹ ಪಾತ್ರ. ಸೊ ಈ ಸಿನಿಮಾದಲ್ಲಿ ಗೆಟಪ್ ತುಂಬಾ ಚೆನ್ನಾಗಿದೆ ನಿಮ್ದು. ನಿಮ್ಮ ನೋಡ್ಕೊಂಡಾಗ ಹೇಗೆ ಅನಿಸ್ತು ಮೇಕಪ್ ಮಾಡಿದಾಗ? ಕೂದಲಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತು. ಬಟ್ ಆದ್ರೆ ಕೂದಲಿದ್ರೆ ನಾನು ಆಕ್ಟರ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಒಂದು ಮೊಟ್ಟೆ ಕತೆ ಮಾಡಿದ್ದೆ ನನ್ ಕೂದಲಿಲ್ಲ ಅಂತ. ಇಲ್ಲಾಂದ್ರೆ ನಂಗೆ ಆಕ್ಟರ್ ಆಗ್ಬೇಕು ಅಂತ ಯಾವ ಆಸೆನೂ ಇರ್ಲಿಲ್ಲ. ಹಾಗಾಗಿ ನೋಡಿ, ನನ್ ಕೂದಲಿಲ್ಲದೆ ಇರೋದು ವೀಕ್ನೆಸ್ ಅಲ್ಲ, ಅದರಿಂದ ನಾನು ಇವತ್ತಿಲ್ಲಿ ಕೂತಿದ್ದೀನಿ. ಬಹಳ ಖುಷಿ ಆಯ್ತು. ಒಂದೇನಂತ ಹೇಳಿದ್ರೆ, ನಮ್ಮ ಜೀವನ ಬಹಳ ಬೇರೆ ಬೇರೆ ರೀತಿಯ ಜೀವನಗಳು. ಅಂದ್ರೆ ಸರ್ ಯಾವತ್ತೂ ಕೂಡ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಳ್ಬೇಕು ಅಂತಾನೆ ಇದ್ದವರು. ನನಗೂ ಸಿನಿಮಾ ರಂಗಕ್ಕೂ ಸಂಬಂಧನೇ ಇಲ್ಲ. ಎಲ್ಲೋ ಮಂಗಳೂರಲ್ಲಿ ಮೀನ್ ತಿನ್ಕೊಂಡು ನಾನು ಬದುಕ್ದವನು. ಬಟ್ ಆದ್ರೆ ನಮ್ಮ ಇಂಟೆನ್ಷನ್ ಒಂದೇ, ಅಂದ್ರೆ ಸಿನಿಮಾದಲ್ಲಿ ಏನೋ ಒಂದು ನಾವಿಲ್ಲಿ ತನಕ ಮಾಡದಿರೋದು ನಮಗೆ ಚಾಲೆಂಜ್ ಆಗಿರುವಂಥದ್ದು ಮಾಡಬೇಕು ಅಂತ. ಸೊ ಜೊತೆಗೆ ನಿಂತಾಗ ವಿಜಯ್ ಸರ್ ಜೊತೆ ಅಂದ್ರೆ ಫೈಟ್ ಆದಾಗ ಹೇಳಿದೆ, ಮೈ ಒಂದು ಬಿಟ್ಬಿಡಿ ಮತ್ತೆ ಕೇಸ್ ಆಗತ್ತೆ ನಿಮ್ಮ ಮೇಲೆ ಅಂತ. ಸೊ ಬಟ್ ಅದನ್ನ ಬಿಟ್ಟು ಎಲ್ಲಾ ಸೀಕ್ವೆನ್ಸ್ಗಳಲ್ಲೂ ಕೂಡ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅಂದ್ರೆ ನಾವು ವರ್ಕ್ ಮಾಡ್ತಾ ಇದ್ವಿ. ಅಂದ್ರೆ ನಮ್ಮ ಮೂಮೆಂಟ್ ಇಂದ ಹಿಡಿದು ನಾನು ಈ ತರ ಮಾಡ್ಬೋದಾ, ನೀವ್ ಈ ತರ ಮಾಡ್ಬೋದಾ. ಅಂಡ್ ಜೊತೆಗೆ ಜಡೇಶ್ ಅವ್ರು ಬರ್ದಿರೋ ರೀತಿಲಿ ಕೂಡ ಅಂದ್ರೆ ಅದೊಂದು ಬಹಳ ದೊಡ್ಡ ಒಂದು ಟಗ್ ಆಫ್ ವಾರ್ ಇದೆ ಇವ್ರ ಮಧ್ಯೆ. ಒಂದ್ಸಲ ಇವ್ನ ಹೇಳಿದ್ರೆ ಒಂದ್ಸಲ ಆ ಕಡೆ ಎಳಿತಾರೆ. ಸೊ ಆ ವಾರ್ಗಳ ಇದರಲ್ಲಿ ಬಹಳ ಚೆನ್ನಾಗಿತ್ತು. ಒಂಥರ ಇಟ್ ವಾಸ್ ಫನ್, ಖುಷಿ ಆಯ್ತು. ಇಬ್ರು ರೆಡಿ ಆಗ್ತಿದ್ವಿ, ಒಂದ್ಸರಿ ನಗ್ತಿದ್ವಿ. ಶಾರ್ಟ್ ಆಗಿದ್ದ ತಕ್ಷಣ ನಕ್ಕು ಬಿಡ್ತಾ ಇದ್ವಿ. ಆಮೇಲೆ ತಿರ್ಗಿ ಹಂಗೆ ಮೂಡ್ಗೆ ಹೋಗ್ತಿದ್ವಿ. ಅಲ್ಲಿ ಒಬ್ಬರು ಪೈಪೋಟಿ ಮಾಡಿದಿರ ಒಬ್ರಿಗೊಬ್ರು ನಮ್ಗೇನು ನಿರ್ದೇಶಕರು ಹೇಳಿದರು ಅದನ್ನು ಒಪ್ಪಿಸ್ತಾ ಸಪೋರ್ಟ್ ಮಾಡ್ತಾ ಹೋದ್ವಿ. ಯಾಕೆಂದರೆ ಜನರಲಿ ಏನಾಗುತ್ತೆ, ಈಗ ಶೆಟ್ಟಿ ಹೇಳ್ದಂಗೆ ಕೆಲವರು ಸಹಿಸಲ್ಲ, ನಿಜ ಅದು. ಕೆಲವರು ವಿಲನ್ಗಳು ನಿಂತ್ರೇ ಸಹಿಸಲ್ಲ. ಇಲ್ಲಿ ನಾವು ಹಂಗೆ ಯಾರೂ ಮಾಡಲಿಲ್ಲ. ನಾವಿಬ್ಬರೂ ಅವರ ಏನು ಬರವಣಿಗೆ ಇತ್ತೋ ಅದನ್ನು ತುಂಬ ಮನಸ್ಪೂರ್ವಕವಾಗಿ ಹೃದಯ ತುಂಬಿ ಅದನ್ನು ಮಾತಾಡಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದು ತುಂಬ ಮುದ್ದಾಗಿ ಬಂದಿದೆ ಅನ್ಕೋತೀನಿ. ಇಬ್ಬರು ಒಬ್ರಿಗೊಬ್ರು ಲೈಕ್ ಫಸ್ಟು ಬಿಫೋರ್ ಆ್ಯಕ್ಷನ್ ಹೇಳೋಕ್ಕಿಂತ ಮುಂಚೆ ಎಲ್ಲ ಪ್ರಿಪೇರ್ ಆಗ್ತಿದ್ವಿ, ನಗ್ತಿದ್ವಿ. ಶೆಟ್ರ ಹಿಂಗಿದೆ ಬನ್ನಿ ಆಯಿತು ಅಂತ ಟಕ್ಕಂತ ಹಂಗೆ ಸೀರಿಯಸ್ ಆಗ್ತಿದ್ವಿ. ಶಾರ್ಟ್ ಆದಮೇಲೆ ಇದು ಥಿಯೇಟ್ರಲ್ಲಿ ಹಿಂಗೆ ಮಾತಾಡ್ಬೋದಲ್ವಾ ಅಂತ ಇಬ್ಬರು ಡಿಸ್ಕಸ್ ಮಾಡ್ತಿದ್ವಿ. ಅಂದ್ರೆ ಏನಾಗುತ್ತೆ ಕೆಲವು ಸಲ, ಅಂದ್ರೆ ನಾವು ಸೀನನ್ನು ತಿಂದಾಕಕ್ಕೆ ಟ್ರೈ ಮಾಡ್ತೀವಿ. ಐ ಥಿಂಕ್ ಅದು ಒಬ್ಬ ನಟನಿಗಿರುವಂತಹ ಬಹಳ ದೊಡ್ಡ ವೀಕ್ನೆಸ್ ಅಂತ. ಅಂದ್ರೆ ತಿಂದಾಕ್ಬೇಕು ಅಂತಿಲ್ಲ, ಅವನು ಡೈರೆಕ್ಟರ್ ಏನ್ ಮಾಡಿದಾನೆ ಅದನ್ನ ಸರ್ವ್ ಮಾಡಿದ್ರೆ ಸಾಕು. ನಾವು ಸೀನ್ನ ಸೇವಕರು, ನಾವಲ್ಲಿ ಎಲ್ಲದರಲ್ಲೂ ಸ್ಕೋರ್ ಮಾಡಕ್ಕಿರೋದಲ್ಲ. ಕೆಲವು ಕಡೆ ನಾನು ಸೋಲ್ಲೇಬೇಕು, ಆ ಸೋತ್ರೇನೆ ಚಂದ ಸ್ಕ್ರೀನ್ ಪ್ಲೇಲಿ. ಕೆಲವು ಕಡೆ ಸರ್ ಸೋಲ್ಬೇಕು, ಅಲ್ಲಿ ಸೋತ್ರೇನೆ ಚಂದ. ಇಲ್ಲಾಂದ್ರೆ ಆಡಿಯನ್ಸ್ಗೆ ಆ ಎಕ್ಸ್ಪೀರಿಯನ್ಸ್ ಇರಲ್ಲ. ಯಾಕೆ ಗೆಲ್ಬೇಕು ಅನ್ಸುತ್ತೆ, ಒಬ್ಬ ಸೋತವನ್ ಗೆಲ್ಬೇಕು ಅಂತ ಅನ್ಸುತ್ತೆ. ಬಟ್ ಅದನ್ನ ನಾವು ಯಾವ ರೀತಿ ಬರಬೇಕು, ಸರ್ ಅವ್ರು ಸೋಲ್ಬೇಕಾದ್ರೆ ಸ್ವಲ್ಪ ಡೀಪಾಗಿ ಸೋಲ್ತೀನಿ ಅಂತ ಅವ್ರು ಒಪ್ಕೋತಾ ಇದ್ರು. ನಾನು ಹಿಂಗ್ ಮಾಡ್ಬಿಡ್ತೀನಿ ಅಂತ. ಜಡೇಶ್ ಸರ್ ಅಷ್ಟು ಸೋಲ್ಬಿಡಿ, ಇಲ್ಲ ನಾನು ಸೋಲ್ತೀನಿ ಅಂತ ಅವರು. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಮುಖಾಮುಖಿ ಅನ್ನೋದಕ್ಕಿಂತ ಅಂದ್ರೆ ನಾವೇನ್ ಅನ್ಕೋತೀವಿ, ಸಿನಿಮಾದಲ್ಲಿ ಮುಖಾಮುಖಿ ಅಲ್ಲ, ಸಿನಿಮಾದಲ್ಲಿ ನಾವು ಡ್ಯಾನ್ಸ್ ಮಾಡೋದು ಜೊತೆಗೆ. ಮುಖಾಮುಖಿ ಅನ್ನುವಂತ ಕಾನ್ಸೆಪ್ಟೇ ಸಿನಿಮಾದಲ್ಲಿ ಇಲ್ಲ. ಅದು ಸ್ಕ್ರೀನಲ್ಲಿ ಮುಖಾಮುಖಿ ತರ ಕಾಣಿಸುತ್ತೆ. ಬಟ್ ಬರ್ಬೇಕಾದ್ರೆ ನೀನ್ ಹಾಂಗ್ ಮಾಡಿದ್ರೆ, ನಾ ಹೆದರಿದ್ರೆ ಮಾತ್ರ ಆಕ್ಚುಲಿ ಆ ಲುಕ್ಕಿಗೆ ಪವರ್. ನಾನು ಮುಖಾಮುಖಿ ಅಂತ ನಾನು ಆ ರಿಯಾಕ್ಷನ್ ಕೊಟ್ರೆ ಆಗ ಸೀನ್ ಸೋತೋಗುತ್ತೆ. ಐ ಥಿಂಕ್ ಆ ಕಾಂಪಿಟೇಷನ್ ಇರಲಿಲ್ಲ. ಇಟ್ ವಾಸ್ ಲೈಕ್ ಅ ಡ್ಯಾನ್ಸ್.
ಸೊ ಅವ್ರೊಂದು ಸ್ಟೆಪ್ ಇಡ್ತಿದ್ರು, ನಾನೊಂದು ಸ್ಟೆಪ್ ಇಡ್ತಿದ್ದೆ. ಸೊ ಇಟ್ ಬಿಕೇಮ್ ಎ ಡ್ಯಾನ್ಸ್ ಅಷ್ಟೇ. ವಿಜಯ್ ಸರ್, ಟೀಸರ್ ನೋಡ್ತಾ ಇದ್ರೆ ಆ ಕಾಟೇರ ನೆಕ್ಸ್ಟ್ ವರ್ಷನ್ ಏನಪ್ಪಾ ಅಂತ ಅನಿಸ್ತಾ ಇತ್ತು. ಸೊ ಬಿಕಾಸ್ ಅಲ್ಲೂ ಕೂಡ ರೈತರಿಗೆ ಪರವಾಗಿ ಒಂದು ಮೆಸೇಜ್ ಕೊಡ್ತಾರೆ. ಸೊ ಇಲ್ಲೂ ಕೂಡ ಟೀಸರ್ ನೋಡಿದಾಗ ಆ ರೀತಿಯಾಗಿ ಏನಾದ್ರು ಸ್ಟ್ರಾಂಗ್ ಮೆಸೇಜ್ ರವಾನೆ ಆಗಿದೆಯಾ? ಬಿಕಾಸ್ ರೈತರ ಕಷ್ಟ ಅನ್ನೋದು ಹೇಳುತ್ತಿರೋದಾಗಿ ಸುರೇಶ್ ಕೆ ಹಂಪಿ ಅವರೇ ಡೈಲಾಗ್ ರೈಟರ್ ಆಗಿರ್ತಾರೆ. ಸೊ ಇಲ್ಲಿ ಅನ್ನದಾತರ ಪರವಾಗಿ ಒಂದು ಸ್ಟ್ರಾಂಗ್ ಮೆಸೇಜ್ ಏನಾದರೂ ರವಾನೆ ಆಗ್ತಾ ಇದೆಯಾ ಅಂತ ಸಿನಿಮಾದ ಮುಖಾಂತರ? 100% ಇದು ಒಬ್ಬ ಪ್ರಾಮಾಣಿಕ ರೈತರ ಕಥೆನೇ ಇದು. ಅವರೆಲ್ಲ ನೋವು ನಲಿವುಗಳನ್ನ ಮತ್ತೆ ಇನ್ನೊಂದಷ್ಟು ಡೀಪಾಗಿ ಹೋಗಿ ಏನು ನಡೆದಿತ್ತು, ಏನು ನಡಿಬೋದಾಗಿತ್ತು, ಏನು ಆಗಬೇಕು ಅನ್ನೋದನ್ನು ತುಂಬ ವಿವರವಾಗಿ ಹೇಳಿರುವಂಥ ಒಂದು ಮುದ್ದಾದ ಕತೆ. ತುಂಬ ಮುದ್ದಾಗಿದೆ. ಸರ್, ಇವಾಗ ರೀಸೆಂಟ್ ಆಗಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ರು. ಬೆಳಗಾವಿಯಲ್ಲಿ ತುಂಬಾ ಅತಿರೇಕಕ್ಕೆ ಹೋಯ್ತು ಹೋರಾಟ ಅನ್ನುವಂಥದ್ದು. 3,500 ರೂಪಾಯಿಗೆ ಬೆಲೆ ನಿಗದಿ ಮಾಡಿ ಅಂತ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ, ಬರೀ 300 ರೂಪಾಯಿ ಮುಖ ನೋಡ್ಕೊಂಡು. ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋದಕ್ಕೆ ಕೇಳ್ತಾ ಇದ್ದೀನಿ, ಪಿಜ್ಜಾ ಬರ್ಗರ್ಗೆ ನಾವು ಬೆಲೆ ನೋಡಲ್ಲ, ಎಷ್ಟು ಕೇಳಿದ್ರು ಕೊಟ್ಬಿಟ್ಟು 500 ರೂಪಾಯಿ ಇದ್ರು ತಿಂತೀವಿ, 1000 ರೂಪಾಯಿ ಇದ್ರು ತಿಂತೀವಿ. ಬಟ್ ರೈತರಿಗೆ ಯಾಕೆ ಸಂಕಷ್ಟ ಅಂತ ಅಟ್ಲೀಸ್ಟ್ ನಿಮ್ಮ ಮೂವಿ ನೋಡಿ ಎಚ್ಚೆತ್ಕೊಳ್ಬಹುದಾ ಸರ್ಕಾರ? ಇಲ್ಲ, ತುಂಬ ಒಳ್ಳೆ ಪಾಯಿಂಟ್ ಮಾತಾಡಿದ್ರಿ ನೀವು. ನಮ್ಮಲ್ಲಿ ನಾವು ಒಗ್ಗಟ್ಟಾಗಿ ಹಂಗೆ ಬೆಲೆ ಕಡಿಮೆ ಆದಾಗ ನಾವೆಲ್ಲರೂ ಹೋಗಿ ಕೊಂಡ್ಕೊಂಡ್ರೆ ಆ ರೈತನ ಮನೇಲಿ ಆತ್ಮಹತ್ಯೆ ಆಗೋದಿಲ್ಲ. ಅದನ್ನು ನಾವು ಮಾಡಲ್ಲ. ಮತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ಬೇಕಾಗಿರೋ ಜಂಕ್ ಫುಡ್ ತರಿಸ್ಕೊಂಡು ತಿಂತಾ ಇರ್ತೀವಿ. ನಮ್ಮಲ್ಲೇ ಇದೆ, ನಾವು ಮಾಡಬೇಕಾಗಿರೋದು. ಇದು ಸರ್ಕಾರದ ಜವಾಬ್ದಾರಿನೂ ಇದೆ, ಸರ್ಕಾರದ ಹೊಣೆನೂ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ನೀವು ಹೌದು, ಇವತ್ತು ರೈತರು ನಾವು ಇಷ್ಟೊತ್ತು ಈ ಮಟ್ಟಕ್ಕೆ ಕೂರಕ್ಕೆ ನಿಲ್ಲಕ್ಕೆ ರೈತರೇ ಕಾರಣ ಅನ್ನೋದೇ. ಆದರೆ ನಾವೆಲ್ಲರೂ ಅಂಥ ಸಮಯದಲ್ಲಿ ನಮ್ಮ ಕೈಯಿಂದ ನಾವೇ ದುಡ್ಡು ಕೊಟ್ಟು ತಂದು ಮನೇಲಿ ತಿನ್ನಬೇಕು. ಅದು ನಡೆದಾಗ ಮಾತ್ರ ಚೆಂದ. ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು ಯಾವತ್ತೂ. ಯಾಕೆಂದರೆ ಯಾವತ್ತು ನಾವು ಅವ್ರನ್ನ ಬಿಟ್ಕೊಡ್ತೀವಿ, ಅವ್ರ ಮನೆ ಒಬ್ಬ ರೈತ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದ್ದಾಗ ಅವನು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅದು ನಡಿಬಾರ್ದು ಅಂದರೆ ನಾವು ನೆಟ್ಟಿಗಿರ್ಬೇಕು ಫಸ್ಟ್. ಕ್ವಶನ್ ಹೆಂಗಿದಲ್ಲ, ಅವ್ರಿಗೆ ಒಂದು ಸೀಗಡಿ ತಿನ್ನಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಸೀಗಡಿ ಮಾಡಿ ತಿಂದಿದ್ದಾರೆ. ಈಗ ನನಗೆ ಮೀನುಳಿ ನಾಟಿಕೋಳಿ ಅನ್ನೋದು ಗೊತ್ತಿಲ್ಲ. ಈ ಪಾತ್ರಕ್ಕೆ ನನಗೆ ರಾಜು ಸರ್ ಬಿಟ್ಟರೆ ಬೇರೆ ಹೊಳಿಲೇ ಇಲ್ಲ. ನಾನು ಬರೆಯುವಾಗಾದರೆ ಏನಿತ್ತೋ ಅದಕ್ಕೋಸ್ಕರ ಅವ್ರ ಹಿಂದೆ 10 ಕರೆದು ಏನೋ ಮಾಡಿ ಅವ್ರನ್ನೇ ಕರ್ಸ್ಕೊಂಡಿದ್ದೀನಿ. ಇಲ್ಲ, ಸಿನಿಮಾ ಮಾಡೋಕ್ಕಿಂತ ಮುಂಚೆ ಹುಳಿ ಹಿಂಡ್ತಾರಲ್ಲ, ಅವ್ರ ಬಾಯಿಗೆ ಒಳ್ಳೆ ಹಸುವಿನ ಹಾಲು ಕೊಡೋಣ ಅನ್ನೋ ಆಸೆಗೋಸ್ಕರ ಮಾಡಿರೋದಷ್ಟೇ, ಇನ್ನೇನಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಸ್ಟಾರ್ ಸಿನಿಮಾ ಮಾಡುವಾಗಲೂ ಆದಷ್ಟು ಹುಳಿ ಹಿಂಡಿರ್ತಾರೆ ಅದರಲ್ಲಿ. ಆಮೇಲೆ ಅವರು ಬೇಡಮ್ಮವ್ರ ಪ್ರಶ್ನೆ ಕೇಳಿದ್ರಲ್ಲ ಕಬ್ಬಿಂದು, ಈ ಕತೆನೇ ಮೂಲ ಅದೇ. ಯಾಕಂದರೆ ಕೆಲಸಕ್ಕೆ ತಕ್ಕ ಕಾಸು ಅಂದರೆ ಅವಾಗೆಲ್ಲ ಧಾನ್ಯಗಳು ಎಕ್ಸ್ಚೇಂಜ್ ಇತ್ತು. ಕಾಸು ಬೇಕು ಅನ್ನೋದೇ ಮೊದಲನೇ ಅವರು. ಅಂದರೆ ಇವತ್ತು ಜಾಸ್ತಿ ಕಾಸು ಬೇಕು ಅನ್ನೋದು ಹೋರಾಟ ನಡೀತಿದೆ. ಈ ಸಿನಿಮಾ ಇರೋದು ಕಾಸು ಕೊಡಿ ಅನ್ನೋದು. ಅವಾಗೊಂದು ಕಾಸಿನ ಕ್ರಾಂತಿ ನಡೀತು. ಸೊ ಕಾಸೇ ಕೊಡ್ತಾ ಇರಲಿಲ್ಲ, ಇವಾಗ ಜಾಸ್ತಿ ಕಾಸು ಅನ್ನೋದು ಪಾಯಿಂಟ್ ಇವಾಗ. ಸೊ ಎಷ್ಟೇ ದೂರ ಹೋದ್ರೂ ಮೂಲ ಅದೇ. ಸೊ ಈ ಸಿನಿಮಾದ ಉದ್ದೇಶನೂ ಅದೇ. ಇನ್ನು ಬೇರೆ ಬೇರೆ ಆಯಾಮಗಳಿದ್ದಾವೆ, ಅದು ಒನ್ ಆಫ್ ದಿ ಮೇಜರ್ ಪಾಯಿಂಟ್ ನಮ್ಮ ಸಿನಿಮಾದಲ್ಲಿ. ಬೇಕು ಅಂತ ಬಂದದ, ದಾರಿ ತಪ್ಪಿ ಬಂದದ ಅಲ್ಲ. ಆ್ಯಕ್ಚುಲಿ ನಾನು ಸೈಡಿಗೆ ನಿಂತಿದ್ದೆ, ಅವ್ರು ಎಳ್ಕೊಂಬಂದರು ಫಸ್ಟಿಗೆ. ಆಮೇಲೆ ಸರ್ ನನಗೆ ಡೇಟ್ ಇಲ್ಲ ಸರ್, ನನಗೆ ಅಷ್ಟು ನನಗೆ ಏನು ಮಾಡೋದು ಸರ್ ಹಂಗೆ ಹಿಂಗೆ ಅಂತ. ಆಮೇಲೆ ಅವರು ಒಂದು ಥ್ರೆಟನ್ ಮಾಡಿದ್ರು, ಆಮೇಲೆ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಲಾಸ್ಟಿಗೆ ಒಬ್ಬ ನಿರ್ದೇಶಕ ಅಂದರೆ ಹಂಗಾದಾಗ ಅದು ಫಸ್ಟ್ ಆಫ್ ಆಲ್ ಅಂದರೆ ಈ ಕತೆ ಪಾತ್ರದ ಬಗ್ಗೆ ಹೇಳ್ತಾ ಇಲ್ಲ, ಅದರಿಂದ ಆಗಲ್ಲ. ನನಗೆ ಆ ಟೈಮ್ ನಾನು ಇದು ಮಾಡೋಕ್ಕಾಗಿಲ್ಲ, ಅಂದರೆ ಟೈಮ್ ನನಗೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಾರ್ ನನಗೆ ಆಗಲ್ಲ ಸಾರ್ ಅಂತ ಹೇಳಿದ್ರು. ನಾನು ಮಾಡ್ತೀನಿ ಅಂದರು, ಟೈಮ್ ಮ್ಯಾನೇಜ್ ಮಾಡಿಲ್ಲ ಅವರು, ಬೇರೆ ಪ್ರಶ್ನೆ. ಬಟ್ ಸ್ಟಾರ್ಟ್ ಮಾಡಿದ್ರು. ಈಗ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಬಂದು. ಬಟ್ ಆದರೆ ನನಗೆ ಅದೇ ಈಗ ಮಾಡಿದಾಗ ಈಗ ಏನಾಗುತ್ತೆ, ನಮ್ಮ ಪ್ರೊಡಕ್ಷನಲ್ಲಿ ಅಥವಾ ನಮ್ಮ ಡೈರೆಕ್ಷನಲ್ಲಿ ಮಾಡಿದಾಗ ಒಂದು ತೃಪ್ತಿ ಸಿಗುತ್ತೆ. ಪಾತ್ರ ಮಾಡಿದಾಗ ನಾನು ಮಾಡಿದ್ದೀನಿ, ಯಾಕಂದರೆ ತುಂಬ ಚಾಲೆಂಜಿಂಗ್ ಆಗಿರೋದು. ನಮ್ಗೆ ಗೊತ್ತಿಲ್ಲದೆ ಇರೋದನ್ನು ಬರ್ಕೋಬಹುದು. ಅಂದರೆ ಒಂದು ಮೊಟ್ಟೆ ಕಥೆಯಲ್ಲಿ ನಾನು ಏನು ಗೊತ್ತಿಲ್ಲದೆ ಇರೋದು ಮಾಡಿದೆ, ಗರುಡ ಗಮನದಲ್ಲಿ ಮಾಡ್ಬೇಕಾದ್ರೆ ಅದು ಉಲ್ಟಾ ಆಯಿತು. ಅಂದರೆ ನಂಗೆ ಗೊತ್ತೇ ಇರಲಿಲ್ಲ ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಸೊ ಈ ಸಿನಿಮಾದಲ್ಲೂ ಕೂಡ ನಾನು ಮಲಯಾಳಮಲ್ಲಿ ಒಂದು ಕಡೆ ಹೋಗಿ ವಿಲನ್ ಮಾಡಿ ಬಂದಿದ್ದೀನಿ. ಬಟ್ ಇದರಲ್ಲಿ ಏನು ಮಾಡಿದ್ದೀನಿ ಆದರೆ ನನಗೆ ಗೊತ್ತಿರಲಿಲ್ಲ ಹೆಂಗೆ ಮಾಡೋದು ಅಂತ. ಸೊ ಇಟ್ ವಾಸ್ ಚಾಲೆಂಜಿಂಗ್. ಹಾಗಾಗಿ ಇದು ಮಾಡಿದ್ಮೇಲೆ ನನಗೆ ಖುಷಿ ಇದೆ. ಅಂದರೆ
ಓಕೆ ನನಗೆ ಇಲ್ಲಿ ತನಕ ನಟನಾಗಿ ನನಗೆ ಗೊತ್ತಿಲ್ಲದೆ ಇರೋದು ಮಾಡಿದ್ದೀನಿ, ಸೊ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು ಅಂತ ನಾನು ಕುತೂಹಲದಿಂದ. ಸರ್, ಈಗ ನಿಮ್ಮ ಮಂಗಳೂರು ಸ್ಲ್ಯಾಂಗು ನಮ್ಗೆ ಇಷ್ಟ ಆಗುತ್ತೆ, ನೀವು ಬೆಂಗಳೂರು ಭಾಷೆನೂ ಮಾತಾಡ್ತೀರಿ. ಇಲ್ಲಿ ಕೋಲಾರ ಸ್ಲ್ಯಾಂಗು ಅದು ಕೇಳೋದಕ್ಕೆ ಉತ್ತರ ಕರ್ನಾಟಕ ಥರನೂ ಇದೆ. ಸೊ ಅದೆಷ್ಟು ಟಫ್ ಆಯಿತು ಅಂತ, ಯಾಕಂದರೆ ಆಡಿಯನ್ಸ್ಗೆ ಅದು ರೀಚ್ ಆದರೆ ಮಾತ್ರ ಕ್ಯಾರೆಕ್ಟ್ರು ವೆಯ್ಟೇಜ್ ಜಾಸ್ತಿ ಆಗುತ್ತೆ. ಹೌದು ಹೌದು. ಸೊ ಆ ವರ್ಕ್ ಹೇಗಿತ್ತು, ಆ ಲ್ಯಾಂಗ್ವೇಜ್ ನೀವೆಷ್ಟು ಪರ್ಫೆಕ್ಟಾಗಿ ಅಂದರೆ ನಾನು ಯಾವತ್ತೂ ಕೂಡ ಈಗ ಡೈಲಾಗ್ ಶೀಟ್ನ ನಾನು ರಾತ್ರಿ ಆದರೂ ಅವ್ರಿಗೆ ಫೋನ್ ಮಾಡಿ ಜಗಳ ಮಾಡ್ತೀನಿ, ನಂಗೆ ಡೈಲಾಗ್ ಶೀಟ್ ಬೇಕೇ ಬೇಕು ಅಂತ. ಅದೇ ಅಂದರೆ ಏನಂದರೆ ನಮಗೆ ಆಡಿಯನ್ಸ್ ದುಡ್ಡು ಕೊಡೋದು ನಾವು ಡೈಲಾಗ್ ಬಾಯಾಟ್ ಹೊಡಿಯೋಕ್ಕಲ್ಲ, ನಾವು ಅಲ್ಲಿನ ಪಾತ್ರ ಥರ ಕಾಣಿಸೋದಕ್ಕೆ. ಸೊ ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಿಗೆ ನಾನು ಏನೋ ಹೇಳಿದ್ರೆ ಅದು ಸರಿ ಆಗಲ್ಲ ಅಂತ ನನಗೆ ಇದಿತ್ತು. ಯಾಕಂದರೆ ಈಗ ನಾನು ಮಂಗಳೂರು ಕನ್ನಡ ಸಿನಿಮಾಗಳನ್ನು ಮಾಡ್ಬೇಕಾದ್ರೆ ಮಂಗಳೂರು ಕನ್ನಡದ ನಟರನ್ನೇ ಆಯ್ಕೆ ಮಾಡ್ತೀನಿ, ಯಾಕಂದರೆ ಆ ಒಂದು ಸ್ಲ್ಯಾಂಗ್ ಬರಬೇಕು ಅಂತ. ಸೊ ನಾವೆಲ್ಲಿನ ಜಾಗದವರು ಅದು ಮಾಡ್ಬೇಕಾದ್ರೆ ನಾವು ಅಷ್ಟು ಜಾಗ್ರತೆ ವಹಿಸ್ಬೇಕಾದ್ರೆ, ನಾವು ಬೇರೆ ಸ್ಲ್ಯಾಂಗ್ ಮಾಡ್ಬೇಕಾದ್ರೆ ಅದು ಮಾಡಿದ್ರೇನೆ ಚಂದ, ಇಲ್ಲಾಂದ್ರೆ ಅದು ಅನ್ಯಾಯ ಆಗುತ್ತೆ. ಹಾಗಾಗಿ ನಾನು ಮಂಜನ್ನ ಫಸ್ಟಿಗೆ ಅವ್ರು ಬರ್ಬೇಕಾದ್ರೆ ಅವ್ರು ಕ್ಯಾರವಾನಿ ಬರಬೇಕು, ಇದು ಹೆಂಗೆ, ಇದು ಇದು ಎಲ್ಲಿ ಕಾ ಬರುತ್ತೆ, ಎಲ್ಲಿ ಇದು ಬರುತ್ತೆ, ಓ ಇದಾ ಅದಾ ಅಂತ. ಮತ್ತೆ ಡೈಲಾಗ್ ಬೇರೆ ಲೆಂತಿ ಇತ್ತು. ಫಸ್ಟ್ ದಿವಸ ಅಂತೂ ನಂಗೆ ತಲೆ ಎಲ್ಲ ಹಾಳಾಗೋಗಿದೆ, ಅಂದರೆ ಅಷ್ಟು. ಬಟ್ ಆದರೆ ಅವ್ನು ತುಂಬ ಕಾನ್ಫಿಡೆಂಟ್ ಆಗಿ ಟಾಂಟಿಯಾಗಿ ತುಂಬ ಕೂಲಾಗಿ ಮಾತಾಡ್ತಿರ್ತಾನೆ, ನನ್ನ ಒಳಗಡೆ ಡೈಲಾಗ್ ಬರ್ತಾ ಇಲ್ಲ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡಿರೋ ಕಾರಣದಿಂದ ಅದೆಲ್ಲ ಈಸಿ ಆಯಿತು. ಬಟ್ ಇದೇ ಅಲ್ವಾ ಸರ್ ಆಕ್ಟರ್ ಚಾಲೆಂಜು, ಒಬ್ಬ ನಟನಿಗೆ ಮಾತ್ರ ಈ ಒಂದು ಬದುಕಿರುತ್ತೆ. ಅಂದರೆ ಹಲವಾರು ಬದುಕುಗಳು ಅವನಾಗಬಹುದು, ಹಲವಾರು ಭಾಗದ ಜನ ಅವನಾಗ್ಬೋದು. ಐ ಥಿಂಕ್ ಆ ಭಾಗ್ಯ ನಮಗಿದೆ, ಅದನ್ನ ನಾವು ತುಂಬ ಚೆನ್ನಾಗಿ ಮಾಡಬೇಕು ಆ್ಯಂಡ್ ತುಂಬ ರೆಸ್ಪೆಕ್ಟ್ಫುಲ್ ಇರಬೇಕು ಅದ್ರ ಬಗ್ಗೆ. ಆಗಿದ್ದೀನಿ ಅಂತ ನನಗೆ ನನ್ನ ಟೀಚರ್ಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡಿದ್ದೀನಿ ಅಂತ ಅನ್ಸುತ್ತೆ ನನಗೆ. ರಾಜ್ ಸರ್, ಇಲ್ಲಿ ಅಭಿಲಾಷ್. ಹಲೋ ಅಭಿಲಾಷ್. ಈ ಟೀಸರ್ ಟ್ರೈಲರಲ್ಲಿ ಯಾವ್ದಾದ್ರು ಕಾರಿಂದ ಅಥವಾ ಮನೆಯಿಂದ ಕಾಲು ಹೊರಗೆ ಬಂದರೆ ಅದು ರಾಜ್ ಬಿ ಶೆಟ್ಟಿ ಅಂತ ಇನ್ನು ನಾವು ಒಪ್ಕೊಳ್ಬೋದಾ? ನಾನು ಅದೇ ಹೇಳಿದೆ, ಅಂದರೆ ಈಗ ಸೂಫ್ರಮ್ ಸೋ ಅಲ್ಲಿ ನಾನು ಕಾಲು ಇಡಬೇಕಾದ್ರೆ ಸ್ವಲ್ಪ ಬೇರೆ ಥರ ಇಡ್ತೀನಿ, ಇದ್ರಲ್ಲಿ ಕಾಲು ಇಡಬೇಕಾದ್ರೆ ಅದೇ ಕಾಲೇ. ಸೊ ದೇವರದಲ್ಲಿ ಆ ಕಾಲು ಇಡಬೇಕಾದ್ರೆ ಎಷ್ಟು ದುಡ್ಡು ಬಂತು ಅದಕ್ಕಿಂತ ಡಬಲ್ ಇಲ್ಲಿ ಬರಲಿ ಅಂತ ನಾನು ಬೇಡ್ಕೋತೀನಿ ಅಷ್ಟೇ. ಟರ್ಬೋಗೆ ಹೋಲಿಸಿದ್ರೆ ಆ ನೆಗೆಟಿವ್ ಪಾತ್ರ ಇದರಲ್ಲಿ ಎಷ್ಟು ಭಿನ್ನವಾಗಿದೆ? ಟರ್ಬೋದಲ್ಲಿ ನೀವಾಗಿದ್ರಿ, ಅಂದ್ರೆ ವಿತೌಟ್ ಕೂದಲು. ಹೌದು. ಇದರಲ್ಲಿ ವಿತ್ ಕೂದಲು. ಎಷ್ಟು ಡಿಫರೆನ್ಸ್ ಆಗಿದೆ? ಒನ್ ಟೈಮಲ್ಲಿ ನಂಗೆ ಕೂದಲಿತ್ತು, ನಾನೇ ಇದು. ಸೊ ಏನು ಡಿಫರೆನ್ಸ್ ಅಂದರೆ ಸರ್, ಇದರಲ್ಲಿ ಅವನು ಒಬ್ಬ ಖಳನಾಯಕ ಎಲ್ಲ ಇಮೋಷನಲ್ ರೇಂಜಿಗೆ ಹೋಗ್ತಾನೆ. ನಾನು ನೋಡಿಲ್ಲ, ಐ ಥಿಂಕ್. ಅಂದರೆ ನಾರ್ಮಲಿ ಏನಿರುತ್ತೆ, ನಾಯಕನಿಗೆ ಆ ಇಮೋಷನಲ್ ರೇಂಜ್ ಇರುತ್ತೆ, ಅವನೊಂದ್ಸಲ ಬೀಳ್ಬೋದು. ನಮ್ಮ ಇಂಡಸ್ಟ್ರಿಗಳಲ್ಲಿ ಅವನ ಹತ್ರ ಖಳನಾಯಕ ಅಲ್ಲ, ಅಥವಾ ಅವ್ನು ಲೋ ಆದರೆ ಖಳನಾಯಕ ಅಲ್ಲ, ಅವನ ದುಃಖವನ್ನು ವ್ಯಕ್ತಪಡಿಸಿದ್ರೆ ಖಳನಾಯಕ ಅಲ್ಲ. ಅವನು ಆ್ಯಕ್ಚುಲಿ ತುಂಬ ಕೆಟ್ಟ ವ್ಯಕ್ತಿ ಇರ್ಬೋದು, ಬಟ್ ಅವನ ದುಃಖ ಅವನಿಗೆ ದುಃಖ, ಅದು ಕರೆಕ್ಟ್ ಅಲ್ವಾ? ಆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡುವಂಥ ಸ್ಪೇಸು ಈ ಪಾತ್ರಕ್ಕೆ ಇತ್ತು. ಸೊ ಕೆಲವು ಸಲ ಅವರು ಯಾವ ಥರ ಸೀನ್ ಬರಿತಾ ಇದ್ರು ಅಂದರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಸರ್ ಈ ಥರ ಒಂದು ಬರ್ದಿದ್ದೀನಿ, ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಅಂತ. ಮಾಡ್ಬೋದು ಸರ್, ಮಾಡ್ಬೋದು. ಅಲ್ಲ ಸರ್ ಸ್ವಲ್ಪ ಇಂಟೆನ್ಸ್, ಮಾಡ್ಬೋದು ನಾನು. ಬಟ್ ಅದು ಮಾಡಬೇಕಾದ್ರೆ ಆ ಒಂದು ಇಮೋಷ್ನಲ್ ಒಂದು ಇದಿರುತ್ತಲ್ವ ಸರ್, ಏನು ಆ ಹೋಗೋದು. ಅಂದರೆ ನಮ್ಮೆಲ್ಲರಲ್ಲೂ ಕೂಡ ಗೊತ್ತಿಲ್ಲದೇನೋ ಏನೋ ಒಬ್ಬ ಶೋಷಕ ಇದ್ದೇ ಇರ್ತಾನೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನು ತಡೆದ ತಕ್ಷಣ ನಮ್ಮೊಳಗೆ ಏಯ್ ಅಂತ ಮಾತಾಡ್ಬಿಡ್ತೀವಿ. ಐ ಥಿಂಕ್ ನಾವು ಅದನ್ನು ನರ್ಚರ್ ಮಾಡಬೇಕು ಸಿನಿಮಾಗೋಸ್ಕರ ಮಾತ್ರ. ಐ ಥಿಂಕ್ ಅದನ್ನ ನರ್ಚರ್ ಮಾಡಿ ಆ ಒಂದು ಆ್ಯಟಿಟ್ಯೂಡ್ ನಮ್ಮಲ್ಲಿ ಬಂದಾಗ ಈಸಿ ಆಗುತ್ತೆ. ಬಟ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಕೂಡ ಅದೇ. ಅಂದರೆ ಬಹಳ ಚೆನ್ನಾಗಿ ಬರೆದಿದ್ರು ಈ ಪಾತ್ರ. ಅವ್ನು ಬರೀ ನೆಗೆಟಿವ್ ಅಲ್ಲ, ಅವನೊಬ್ಬ ಮನುಷ್ಯನಾಗಿ ಕಾಣಿಸ್ತಾನೆ, ಬಟ್ ತುಂಬ ಕೆಟ್ಟ ಮನುಷ್ಯನಾಗಿ ಕಾಣಿಸ್ತಾನೆ. ಜೊತೆಗೆ ಈ ಥರ ನಾನು ಆಗಬಾರ್ದು ಅಂತ ನೆನಪಿಸ್ತಾನೆ. ಐ ಥಿಂಕ್ ಸರ್, ಈ ಪ್ರಶ್ನೆ ನಂದು ರಾಜ್ ಸರ್ಗೆ ಮತ್ತು ವಿಜಯ್ ಸರ್ಗೆ ಮತ್ತು ಮಾರುತಿ ಸರ್ಗೆ. ಅಂದರೆ ಯೂಶಲಿ ಒಂದು ಸಿನಿಮಾದ ಟೀಸರ್ ಆಗಲಿ, ಟ್ರೇಲರ್ ಆಗಲಿ, ಅಥವಾ ಒಂದು ಮೇನ್ ಗ್ಲಿಮ್ಸ್ ಆಚೆ ಬರೋದಕ್ಕಿಂತ ಮುಂಚೆ ಇಡೀ ಸಿನಿಮಾದ ಒಂದು ಕೋರ್ ಐಡಿಯಾನ ಹೇಳ್ತಾ ಇದ್ರಿ. ಅಂದರೆ ಈಗ ಹೇಗಾಗಿದೆ ಅಂದರೆ ಸಿನಿಮಾದ ಹೀರೋ, ಸಿನಿಮಾದ ವಿಲನ್ನು, ಸಿನಿಮಾದ ಮೇನ್ ಸ್ಟಾರ್ ಕಾಸ್ಟ್ ಕೂಡ ಹೀಗೆ ಇರ್ತಾರೆ ಅನ್ನೋದನ್ನು ಕ್ಯಾರೆಕ್ಟರ್ ತೋರಿಸೋದ್ರ ಮೂಲಕ ಹೇಳ್ತೀರಾ. ಈಗ ಫಾರ್ ಎಕ್ಸಾಂಪಲ್ ವಿಜಯ್ ಸರ್ದ ಸರ್ವೈವರ್ ಆಯಿತು, ಇಲ್ಲಿ ದ ರೂಲರ್ ಆಯಿತು. ಇದು ಎಷ್ಟು ಮಟ್ಟದ ಸೆಲೆಬ್ರೇಟ್ ಮೋಡನ್ನು ಆಡಿಯನ್ಸ್ ಮತ್ತು ಸಿನಿಮಾ ಮಧ್ಯೆ ಕ್ರಿಯೇಟ್ ಮಾಡುತ್ತೆ? ಇದು ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಎಷ್ಟು ಮುಖ್ಯ ಆಗುತ್ತೆ? ಇದೆಲ್ಲವನ್ನು ಪ್ರಮೋಟ್ ಮಾಡುವಂಥ ಪಾಯಿಂಟ್ ಆಫ್ ವ್ಯೂ 3 ಜನ ಅದಕ್ಕೆ ನಾನು ಉತ್ತರ ಬಯಸ್ತೀನಿ. ಏನಂದರೆ ಈಗ ಕನ್ನಡ ಚಿತ್ರರಂಗಕ್ಕೆ ನಾವು ಜನರನ್ನು ಥಿಯೇಟ್ರಿಗೆ ಕರ್ಕೊಂಬರುವಂತಹ ಒಂದು ದೊಡ್ಡ ಹೋರಾಟದಲ್ಲಿ ಇದ್ದೀವಿ. ಹಾಗಾಗಿ ಯಾವುದೇ ಅವಕಾಶಗಳನ್ನು ಕೊಟ್ಟರೂ ಕೂಡ ನಾವು ಬಿಡಬಾರ್ದು. ಸೊ ಇದರ ಅವಕಾಶ ಏನು ಅಂತ ಹೇಳಿದ್ರೆ ಕೊಲ್ಯಾಬ್ರೇಷನ್. ಈಗ ನಾನು ವಿಜಯ್ ಸರ್ ಯಾವತ್ತೂ ಕೊಲ್ಯಾಬ್ರೇಟ್ ಆಗಿಲ್ಲ. ಸೊ ಅದೊಂದು ಸಣ್ಣ ಎಕ್ಸೈಟ್ಮೆಂಟ್ ನಮಗೆ ಮಾಡಬೇಕಾದ್ರೆ, ಓಹ್ ಇದು ಹೆಂಗೆ ಕಾಣಿಸ್ಬೋದು ಅಂತ. ಜೊತೆಗೆ ನಾನು ಈ ಥರ ಪಾತ್ರ ಮಾಡಿಲ್ಲ, ಸರ್ ಕೂಡ ಈ ಥರ ಪಾತ್ರ ಮಾಡಿಲ್ಲ. ಹಾಗಾಗಿ ಆ ಒಂದು ಎಕ್ಸೈಟ್ಮೆಂಟ್ ನಮಗಿದ್ದಾಗ ಆಡಿಯನ್ಸ್ಗೂ ಇರುತ್ತೆ, ಯಾಕಂದ್ರೆ ನಾವು ಕೂಡ ಆಡಿಯನ್ಸ್ನ ಒಂದು ಭಾಗ. ಹಾಗಾಗಿ ಆ ಎಕ್ಸೈಟ್ಮೆಂಟ್ನ ಈ ಕ್ಯಾರೆಕ್ಟರ್ನ ಒಂದೇ ಒಂದು ಫೋಟೋ ಹೊರಗೆ ಬರದೇ ಇರೋ ಥರ ನಾವು ಇಲ್ಲಿ ತನಕ ಆ ಗೌಪ್ಯತೆನ ಕಾಪಾಡ್ಕೊಂಡು ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಏನಂದರೆ ಆ ಎಕ್ಸೈಟ್ಮೆಂಟ್ ಬರಲಿ ಅಂತ. ಅಂದರೆ
ಈ ಆಕ್ಟ್ ಮಾಡಿರುವಂತ ಆಕ್ಟರ್ಗೇನೋ ಆಗ್ಲಿ ಅಂತಲ್ಲ, ಅದ್ರ ಎಲ್ಲಾ ಲಾಭಗಳು ಶ್ರೇಯಸ್ಸುಗಳು ಸಿನಿಮಾಗೆ ಸಿಗ್ಲಿ ಅಂತ, ಜನ ಸಿನಿಮಾ ಬಗ್ಗೆ ಮಾತಾಡ್ಲಿ ಅಂತ. ಈಗ ಸಿನಿಮಾ ಮೊದಲು ಬೇರೆ ತರ ಇತ್ತು ಸರ್. ಮೊದಲು ಬೇರೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಮೊದಲು ಒಂದು ಟ್ರೈಲರು ಇರಲಿಲ್ಲ, ಸಿನಿಮಾ ಬರ್ತಿದೆ ಅಂತ ಪೋಸ್ಟ್ ಅನ್ಸಿದ್ರೆ ಜನ ಬರ್ತಾ ಇದ್ರು, ಯಾಕಂದ್ರೆ ಎಂಟರ್ಟೈನ್ಮೆಂಟ್ಗಳ ಕೊರತೆ ಇತ್ತು. ಈಗ ನೀವು ಟಿವಿ ಆನ್ ಮಾಡಿದ್ರೆ 72 ಚಾನಲ್ ಇದೆ, ಯಾವ್ದು ಹಾಕೋದು ಗೊತ್ತಿಲ್ಲ. ನೀವು OTT ಪ್ಲೇ ಮಾಡಿದ್ರೆ ನಿಮ್ಗೆ ಯಾವ ಸಿನಿಮಾ ನೋಡೋದು ಗೊತ್ತಿಲ್ಲ. ಒಂದು ನೆಟ್ಫ್ಲಿಕ್ಸ್ ಓಪನ್ ಮಾಡಿದ್ರೆ ಅಷ್ಟು ಸಿನಿಮಾ ಇರುತ್ತೆ, ಯಾವ ಚಾಯ್ಸಸ್ ತುಂಬಾ ಇದೆ. ಸೊ ಈ ತರ ಇರ್ಬೇಕಾದ್ರೆ ನಾವು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಎಕ್ಸೈಟ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಸೂಪ್ರಮ್ ಸೋ ಆದ್ರೆ ಬೇರೆ ತರ, ಅದು ಸಣ್ಣ ಬಜೆಟ್ ಸಿನಿಮಾ, ಅದನ್ನ ನಾವು ಒಂದು ಪ್ರೀಮಿಯರ್ ಮಾಡಿ ಆಮೇಲೆ ಕರ್ಕೊಂಡ್ ಬರ್ಬೋದು. ಬಟ್ ಇದು ಆ ತರ ಅಲ್ಲ. ಇದು ಸೆಲೆಬ್ರೇಷನ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ನಮ್ಮ ಪ್ರೊಡ್ಯೂಸರ್ಗಳು ಉಳಿತಾರೆ, ಜೊತೆಗೆ ಒಂದು ಒಳ್ಳೆ ಸಿನಿಮಾಕ್ಕೆ ಜನ ಥಿಯೇಟರ್ ಬರ್ತಾರೆ. ಹಾಗಾಗಿ ಎಲ್ಲಾ ಅವಕಾಶಗಳು. ಬಟ್ ನಾನು ಹೇಳಿದ್ದೆ ಇವರಿಗೆ, ಯಾರಿಗೆ, ಜಡೇಶ್ವರ್ ಸರ್, ನನ್ನ ಕ್ಯಾರೆಕ್ಟರ್ ಟೀಸರ್ ಬೇಕಾ, ಇದೆಲ್ಲದನ್ನು ಕೂಡ ನೀವು ಟ್ರೈಲರ್ ಅಲ್ಲೇ ಬಿಟ್ರೆ ಟ್ರೈಲರ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಸಿಗುತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ಇಲ್ಲಿಂದನೇ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಐ ಥಿಂಕ್ ದ ಪಾತ್ ಇಸ್ ರೈಟ್. ಸೊ ಇದು ಯಾರನ್ನೋ ಸೆಲೆಬ್ರೇಟ್ ಮಾಡೋದಕ್ಕಲ್ಲ, ಸಿನಿಮಾನ್ ಸೆಲೆಬ್ರೇಟ್ ಮಾಡೋದಕ್ಕೆ ಇದೆಲ್ಲದೂ ಕೂಡ ಒಂದು ಮಾರ್ಗಗಳು ಅಂತ ನನಗೆ ಅನ್ಸುತ್ತೆ. ವಿಜಯ್ ಸರ್ ಇಲ್ಲಿ, ವಿಜಯ್ ಸರ್ ನನಗೆ ಯಾವುದೇ ಒಂದು ಪಾತ್ರ, ಈಗ ಅವರು ರೂಲರ್ ಪಾತ್ರ ಟೀಸರ್ ಬೇಕಂತ ಪ್ರಶ್ನೆ ಕೇಳ್ತಾರೆ, ಬಟ್ ನಿರ್ದೇಶಕರಿಗೆ ಅದೊಂದು ಗೊತ್ತಿರುತ್ತೆ. ಇಲ್ಲ ಈ ಎರಡು ಪಾತ್ರ, ಈಗ ಫಾರ್ ಎಕ್ಸಾಂಪಲ್ ತುಂಬ ಚೆನ್ನಾಗಿ ಹೇಳಬೇಕು ಅಂದರೆ ಈ ಮಾರುತಿ ಸುಜುಕಿ ಅನ್ನೋದು, ಆವಾಗ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಮಾರುತಿ ಸುಜುಕಿ ಅನ್ನೋದು ಒಂದು ಕಂಪನಿ ಆದರೆ, ಆ ಸುಜುಕಿ ಅನ್ನೋದು 51% ಅಂತೆ, ಮಾರುತಿ ಅನ್ನೋದು 49% ಅಂತೆ. ಸೊ 1% ಅದೊಂದು ಹೀರೋಯಿಸಮ್ ನಂಗೆ ಎತ್ತಿಕ್ತೀವಿ ಎಲ್ಲಾದ್ರಲ್ಲೂ. ಇವಾಗ ಇದೇ ರೂಲರ್ ಟೀಸರ್ ನೋಡಿದಾಗ ರಾಜ್ ಬಿ ಶೆಟ್ಟರ್ನ ಹಂಗೆ ತೋರಿಸಿದಾಗ ಅದು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಕೆಟ್ಟವನಾಗಿದ್ರು ಅದು ವರ. ಈಗ ಎಲ್ಲಾದ್ರ ಪಾಡ್ಗೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಂದರೆ ನಿಂದೇನೋ ಹೊಸದು ಕಾನೂನು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಅವ್ರು ಹೇಳೋದು. ಇಲ್ಲ ಅದರ ಮಧ್ಯೆ ನಾನು ಎದ್ದು ನಿಂತ್ಕೋತೀನಿ. ಈಗ ಕಬ್ಬು ಬೆಳೆಗಾರರ ಬಗ್ಗೆ ಅವರು ತುಂಬ ಚೆನ್ನಾಗಿ ಕೇಳಿದ್ರು. ಎಲ್ಲರೂ ಹಂಗೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಎಷ್ಟೋ ದುಡ್ಡು ಬರ್ತಾ ಇದೆಯಲ್ಲ ಅನ್ನೋದಲ್ಲ, ಯಾಕೆ ಕೊಡಲ್ಲ ನೀವು 300 ರೂಪಾಯಿ ಅನ್ನೋದು ತುಂಬ ಅದನ್ನು ಪ್ರಶ್ನೆ ಮಾಡೋನೊಬ್ಬ ಬೇಕು. ಸೊ ಅದನ್ನು ನಮ್ಮ ಜಡೇಶ್ ಅವರು ಒಂದು ಪಾತ್ರನ ಇದು ಮಾಡಿ ಅದನ್ನ ಎತ್ತುತ್ತಾರೆ. ಅದು ಇವ್ರಿಗೆ ಆಗಲ್ಲ. ಅದು ಎಲ್ಲಾದ್ರ ಪಾಡ್ಗೆ ನಡ್ಕೊಂಡು ಹೋಗ್ತಾರೆ, ನೀನು ಯಾರು ಕೇಳೋಕ್ಕೆ ಅನ್ನೋದೇ ಪ್ರಶ್ನೆ. ಇದೊಂದು ತಿಕ್ಕಾಟ ಅಂತೂ ನಡೆಯುತ್ತೆ. ಸೊ ಇದು ಸಾರ್ ಹೇಳ್ದಂಗೆ ಇದು ಸೆಲೆಬ್ರೇಷನ್ ಆಗಿ ಈಚೆ ಬಂದು ನಮ್ಮ ಜನಗಳು ಹೌದು ಅಂತ ಇದನ್ನು ಕಥೆಯಾಗಿ ಒಪ್ಕೊಳ್ಳದೆ ಒಂದು ಅನುಭವವಾಗಿ ಒಪ್ಕೋಬೇಕು. ಮತ್ತು ಒಂದು ಮಾರ್ಪಾಡು ಆ ಕಾಲದಲ್ಲಿ ಹೆಂಗಾಗಿತ್ತು ಅನ್ನೋದನ್ನು ಈ ಒಂದು ವಿಧದಲ್ಲಿ ತೋರಿಸುವಂಥ ಪ್ರಯತ್ನ. ಅಂದರೆ ನಾಯಕ ಖಳನಾಯಕ ಅನ್ನೋಕ್ಕಿಂತ ಹೆಚ್ಚಾಗಿ ಇಬ್ಬರ ಉದ್ದೇಶಗಳು ಒಂದೇ ಆಗಿರುತ್ತೆ, ಒಬ್ಬ ತಂತ್ರಿ ಒಬ್ಬ ಕುತಂತ್ರಿ. ಸೊ ಹಂಗಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಈ ನೋವು ಇದ್ದೇ ಇರುತ್ತೆ. ಈ ಸಿನಿಮಾದ ನೋವು ಬೇರೆ ಬೇರೆ ರೂಪದಲ್ಲಿರುತ್ತೆ. ಅದು ಅವಾಗ ಏನು ಮಾಡಿದ್ರೆ ಚೆನ್ನ, ನನ್ನ ನಂಬಿ ನಮ್ಮನ್ನೆಲ್ಲ ನಂಬಿ ಬರುವಂಥ ಒಬ್ಬ ಪುಣ್ಯಾತ್ಮ ಆ ಪ್ರೇಕ್ಷಕ ತನಗೆ ಸಾಲ ಬಡ್ಡಿ ಎಷ್ಟೇ ಇದ್ದರೂ ಮನೆ ನೋವನ್ನ ಮರೆತು ನನಗೋಸ್ಕರ ನಮಗೋಸ್ಕರ ಬಂದು ಪಾಪ ಟಿಕೆಟ್ ತೊಗೊಂಡು ಕೂತಾಗ ಅವ್ರಿಗೆ ಅನಿಸ್ಬೇಕಿದ್ದು ನನಗೆ ತುಂಬ ರಿಲೇಟ್ ಆಗಿದೆ, ಏಟಿಗೆ ಎದುರೇಟಿದ್ರೆ ಮಾತ್ರ ನಾನು ಬದುಕಕ್ಕೆ ಸಾಧ್ಯ ಅಂತ. ಆ ಆ್ಯಂಗಲಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ, ಕಮರ್ಷಿಯಲ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ ನಾನು. ಅದು ನನಗೆ ತುಂಬ ಇಷ್ಟ. Rajveer sir, on your left, so the teaser is electrifying. Congrats on that. ಈಗ ವಿಜಯ್ ಸರ್ ಕಿತ್ಕೊಳ್ತೀರಾ, ಬೇರೆಯವ್ರನ್ನ ಸುಡ್ತೀರಾ? ಐ ಥಿಂಕ್ ಒಳಗಿರೋ ಯಾವತ್ತೂ ಕೂಡ ಫಸ್ಟ್ ನಮ್ಮನ್ನು ಸುಡುತ್ತೆ. ಸೊ ಈ ಥರದ ಪಾತ್ರಗಳು ಫಸ್ಟ್ ಅವ್ರನ್ನ ಸುಡ್ಕೋತಾರೆ, ಬಟ್ ಗೊತ್ತಿರಲ್ಲ ಅಷ್ಟೇ. ಸೊ ಎಲ್ಲ ಖಳನಾಯಕರು ಅದೇ ರೀತಿ. ಸೊ ನಾವು ಕೂಡ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಗೆ ಖಳನಾಯಕರಾಗಿರ್ತೀವಿ, ಬಟ್ ಅವ್ರನ್ನ ಸುಡಬೇಕು ಅನ್ನುವಂತಹ ಒಂದು ಇಂಟೆನ್ಷನಲ್ಲಿ ನಮ್ಮನ್ನು ನಾವು ಸುಡ್ಕೋತಾ ಇದ್ವಿ. ಪಾಸ್ಟಲ್ಲೂ ಮಾಡ್ಕೊಂಡಿದ್ದೀವಿ ನಾವು ನಮಗೆ ಆ ಥರ. ಸೊ ಈ ಪಾತ್ರ ಬೇರೇನು ಬೇಡ, ವೆಪನ್. ಐ ಥಿಂಕ್ ಹೊರಗಡೆ ಅವ್ರನ್ನ ಕೊಲ್ಲೋದಕ್ಕೆ ಬೇರೆ ಬೇಕು, ನಮ್ಮ ಸಾಯಿಸೋದಕ್ಕೆ ಸಿಗರೇಟ್ ಸಾಕಲ್ಲ. ವಿಜಯ್ ಸರ್ ಇಲ್ಲಿ, ಮೊದಲಿಗೆ ನೀವು ಪಾತ್ರ ಥ್ಯಾಂಕ್ ಯು ಸರ್. ನಮ್ಮ ಪ್ರಕಾರ ನಿಮ್ಮ ವೃತ್ತಿ ಜೀವನದ ದೊಡ್ಡ ನಿರ್ಧಾರ ಅಂತ ನಾವು ಅನ್ಕೊಂತೀವಿ. ಹೌದು, ಯಾಕಂದ್ರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಹೌದು ಇಂಥ ಪಾತ್ರ ಆಯ್ಕೆ ಮಾಡ್ಕೊಂಡಿದ್ದೀರಾ. ಆದರೆ ಅಭಿಮಾನಿಗಳಿಗೆ ಇಂಥ ಪಾತ್ರವನ್ನ ನಿರೀಕ್ಷೆ ಮಾಡಲ್ಲ ಎಲ್ಲ ನಿಮ್ಮ ಅಭಿಮಾನಿಗಳು. ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ ನೀವು? 100% ನಿರೀಕ್ಷೆ ಮಾಡ್ತಾರೆ ಸರ್. ನನ್ನ ಅಭಿಮಾನಿಗಳು ಎಲ್ಲರೂ ರೈತರ ಕುಟುಂಬದವರು, ರೈತರ ಮನೆಯಿಂದ ಬಂದು ಇಂಜಿನಿಯರ್ ಆಗಿರೋರು ಇದ್ದಾರೆ, ರೈತರ ಮನೆಯಿಂದ ಬಂದು ಸೈಂಟಿಸ್ಟ್ ಆಗಿರೋರು ಇದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಅನ್ನಲ್ಲ, ಅನುಭವ ಅಂತ. ಯಾವ ಅನುಭವ ನೀವು ಹೇಳ್ತಾ ಇದ್ದೀರಾ ಅಲ್ಲಿ? ಡೈಲಾಗ್ ಅಲ್ಲ, ಏನಾಗುತ್ತೆ ಅಂದ್ರೆ ಅನುಭವ ಅನ್ನೋದು ಹೆರಿಡಿಟಿ, ವಂಶ ಪಾರಂಪರ್ಯವಾಗಿ ಅವ್ರಿಗೊಂದು ಅನುಭವ ಬಂದಿರುತ್ತಲ್ವಾ. ಅಕ್ಷರ ಈಗಲ್ವಾ ನೀನ್ ಮಾತ್ರ ಕಲ್ತ್ಕೊಂಡಿರೋದು ಅಕ್ಷರ ಅವನ ಪ್ರಕಾರ, ಬಟ್ ಅನುಭವ ನನ್ನಲ್ಲ, ನನ್ನ ತಂದೆಗೂ ಅನುಭವ ಆಯ್ತು ರೂಲ್ ಮಾಡಿ, ಅವ್ರ ತಂದೆಗೂ ಅನುಭವ ಆಯ್ತು ರೂಲ್ ಮಾಡಿ. ಹಾಗಾಗಿ ನೀವು ಅನ್ಕೋಬಹುದು ಅಂದ್ರೆ ಎಲ್ಲದಕ್ಕೂ ಅಕ್ಷರ ಸಾಕು ಅಂತ, ಅನುಭವ ಬೇಕು, ಅದು ನಮ್ಮ ಕುಟುಂಬಕ್ಕೆ ಇದೆ ಅನ್ನುವಂತ ಒಂದು ಆಟಿಟ್ಯೂಡ್. ಭಾವನಾ ಮೇಡಮ್ ಹೇಳ್ಬೋದಾ? ಹೇಳ್ಬೇಡ ಅಂತಿದ್ದಾರೆ.
ರಾಜ್ ಅವ್ರ ಪೇರಾಗೇನೆ ಅದು ನೀವು ಐ ಥಿಂಕ್ ಚಿತ್ರ ನೋಡಾದ್ಮೇಲೆ ಅದು ರಿವೀಲ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ತುಂಬಾ ಮನ್ಸಿಗೆ ಮುಟ್ಟುವಂತ ಪಾತ್ರ ಅಂತ ಹೇಳ್ಬೋದು. ರೀತಿಯಲ್ಲಿ ಅದೇ ಹೇಳಿದ್ದು ಹೇಗೆ ಜರ್ನಿ ಆಗಿದ್ದು ಹೇಗೆ ಈಗ ಸರ್ವೈವ್ ಆಗ್ತಾ ಇರೋದು ಹೇಗೆ ಅನ್ನೋದನ್ನ ಹೇಳಿದೆ. ಹೌದು. ಇಂಡಸ್ಟ್ರಿಲಿ ಸಾಕಷ್ಟು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರುವಂಥ ಸಂದರ್ಭದಲ್ಲಿ ಅಂದರೆ ಒಂದಿಷ್ಟು ವಿಚಾರನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಕೆಲವು ಸಂದರ್ಭದಲ್ಲಿ ಏಟಿಗೆ ರೇಟ್ ಬೀಳುತ್ತೆ, ತಂತ್ರ ಕುತಂತ್ರ ಇರುತ್ತೆ ಅನ್ನೋಂಥದ್ದು. ರಾಜ್ ಬಿ ಶೆಟ್ಟಿ ಸರ್ ಹೇಳ್ತಾ ಇದ್ರು, ನಾವು ಸುಡ್ಕೊಳ್ತಾ ಇರ್ತೀವಿ ಅನ್ನೋಂಥದ್ದು. ಇಂತಹ ಹಲವು ಘಟನೆಗಳು ನಿಮ್ಮ ಲೈಫಲ್ಲೂ ಇಬ್ಬರ ಲೈಫಲ್ಲೂ ಆಗಿದೆಯಾ? ಕೆಲವು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಅಂತಹ ವೇರಿಯೇಷನ್ಗಳನ್ನು ನೀವು ಕಂಡಿದ್ದೀರಾ? ಮತ್ತೆ ಅದು ಈಗ ಹೆಂಗೆ ಬದಲಾಗಿದೆ? ಅಲ್ಲ, ಅದು ಬದಲಾಗಲ್ಲ. ಒಬ್ಬನ ಏಳಿಗೆ ಇನ್ನೊಬ್ಬ ಸಹಿಸಲ್ಲ ಇಲ್ಲಿ. ಅದು ಮನುಷ್ಯನ ಪರ್ಮನೆಂಟ್ ಕಾಯಿಲೆ ಅದು. ಸೊ ಹಾಗಾಗಿ ಅದು ಬದಲಾಗಲ್ಲ. ಯಾವತ್ತೂ ಇನ್ನೊಬ್ಬರು ಏಳಿಗೆನ ಸಹಿಸಿ ಅದು ಸಖತ್ತಾಗಿದೆ ಅಂತ ಹೊಗಳವರೇ ಕಡಿಮೆ. ಅದೇ ಸಮುದ್ರದಲ್ಲಿ ಈಜಾವಾಗ ಮಾತ್ರ ಗೊತ್ತಿರುತ್ತೆ ಕೈ ಎಷ್ಟು ಕಾಲೆಷ್ಟು ನೋವಾಗುತ್ತೆ, ನಾನು ಎಷ್ಟು ದಮ್ ಕಟ್ಟಬೇಕು ಅಂತ. ಸೊ ನಮಗಿದು ನಮ್ಮನ್ನ ಬಿಟ್ಟು ಹೋಗಲ್ಲ, ನಾವು ಅವ್ರನ್ನ ಸೋಲಿಸ್ದಿರ ಬಿಡಲ್ಲ. ಇಷ್ಟೇ ಅನ್ಸೋದು. ರಾಜ್ ಸರ್ ನಿಮ್ಗೆ ಇಲ್ಲ, ನಾನು ಮಾತಾಡಿದ ಬದುಕಿನ ಬಗ್ಗೆ. ಅಂದ್ರೆ ನಾನು ಅವ್ರು ಕೇಳಿದ್ರಲ್ವಾ ಸಿಗರೇಟ್, ಯಾಕಂದ್ರೆ ಅಂದ್ರೆ ಏನ್ ಗೊತ್ತಾ, ಇದು ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡಲ್ಲ. ಅಂದ್ರೆ ಯಾಕೆ ಮಾತಾಡಲ್ಲ ಅಂತ ಹೇಳಿದ್ರೆ ಮನುಷ್ಯ ಸಹಜ ಗುಣನೇ. ಅಂದ್ರೆ ನಮಗೆ ಗೊತ್ತಿಲ್ಲ, ನಾವೇ ಈಗ ಯಾರ್ದೋ ಒಂದು ಟೀಸರ್ ನೋಡಿದ್ರೆ ಒಂದು ಓಪನ್ ಮಾಡೋ ಮುಂಚೆ ಒಂದು ಸಣ್ಣ ಹೊಟ್ಟೆ ಕಿಚ್ಚಿರುತ್ತೆ. ಇದು ಪ್ಲೇ ಆಗೋ ಮುಂಚೆ ಚೆನ್ನಾಗಿರ್ಬೋದು ಅಂತ ಅದ್ಯಾಕೆ ಬರುತ್ತೆ? ಮನುಷ್ಯ ಸಹಜ ಗುಣ. ಐ ಥಿಂಕ್ ಎಲ್ಲೋ ಹೊರಗಡೆ ಹುಡ್ಕೋದಕ್ಕಿಂತ ನಮ್ಮ ಒಳಗಿರುತ್ತೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಅಂದ್ರೆ ನಮ್ಮೊಳಗಿರೋ ಅಂತ ಅದೆಲ್ಲ ನಮ್ಮನ್ನು ಸುಡುತ್ತೆ ಫಸ್ಟು ಅಂತ. ಅಂದ್ರೆ ನನ್ನ ಬಗ್ಗೆ ನಾನು ಮಾತಾಡೋದು. ಯಾಕಂದ್ರೆ ಬೇರೆಯವ್ರು ಏನ್ ಬೇಕಾದ್ರೂ ಮಾಡಿ, ನನ್ನ ಜೀವನದಲ್ಲಿ ಇರುವಂತ ಒಂದೇ ಒಂದು ಗೋಲ್ ಅಂದ್ರೆ ಇದು ಸಾಯೋ ಮುಂಚೆ ಒಳ್ಳೆ ಮನುಷ್ಯ ಆಗಿ ಸಾಯ್ಬೇಕು. ನಾನು ಒಳ್ಳೆಯವನಾಗಿದ್ದೀನಿ ಅಂತ ನನಗೆ ಅನ್ಸಲ್ಲ. ಸೊ ಆ ಒಂದು ಇದ್ರಲ್ಲಿ ಇರ್ಬೇಕಾದ್ರೆ ನನಗೆ ಐ ಥಿಂಕ್ ಬೇರೆಯವ್ರು ಏನ್ ಮಾಡಿದ್ರು ಕೂಡ ತೊಂದರೆ ಇಲ್ಲ. ಅವ್ರ ಪಾಪ ಅವ್ರ ಹೋರಾಟದಲ್ಲಿ ಇರ್ತಾರೆ, ಅವರು ಒಳ್ಳೆತನ ಆಗುವಂತ ರೀತಿ ಬೇರೆ ಇರ್ಬೋದು, ತೊಂದರೆ ಇಲ್ಲ, ಇಟ್ಸ್ ಫೈನ್. ಅಂದ್ರೆ ನಾವು ಇಂಡಸ್ಟ್ರಿ ಉಳಿಬೇಕಂದ್ರೆ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅನ್ನೋದು ಸಾಕಷ್ಟು ಸಂದರ್ಭದಲ್ಲಿ ಕೇವಲ ವೇದಿಕೆಗೆ ಹೇಳುವಂತಹ ಸೀಮಿತ ಆಗಿದೆ ಅಂತ. ಸರ್ ಏನ್ ಗೊತ್ತಾ, ಇಂಡಸ್ಟ್ರಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಯುನೈಟ್ ಆಗ್ಬೇಕಂದ್ರೆ ಅರ್ಥ ಏನು? ಅಂದ್ರೆ ಮನುಷ್ಯರೆಲ್ಲ ಒಟ್ಟಿಗೆ ಬರ್ಬೇಕು, ಬರಲ್ಲ. ಯಾರೋ ಒಬ್ಬಂಗೆ ಸಂಡೇ ಬೆಳಿಗ್ಗೆ ಹೇಳಕ್ಕಾಗಲ್ಲ, ಇನ್ನೊಬ್ಬಂಗೆ 5 ಗಂಟೆ ವಾಕಿಂಗ್ ಹೋಗ್ಬೇಕು, ಎಲ್ಲರೂ 5 ಗಂಟೆಗೆ ಹೋಗ್ಬೇಕು ಅಂದ್ರೆ ರೂಲ್ಸ್ ಆಗುತ್ತೆ, ಅದು ತಪ್ಪಾಗುತ್ತೆ. ಇಂಡಸ್ಟ್ರಿ ಇರೋದೇ ಹೀಗೆ, ಇದಲ್ಲ ಎಲ್ಲ ಇಂಡಸ್ಟ್ರಿ ಇರೋದೇ ಹೀಗೆ. ಯಾಕಂದ್ರೆ ಮನುಷ್ಯರೇ ಸರ್, ಫೈನಲಿ ಮನುಷ್ಯರು ನಂತರ ನಿಂತರ ಹಾಗೆ ಇರ್ತಾರೆ. ಯಾರೋ ಒಬ್ರಿಗೆ ಮೀಡಿಯಾ ಇಷ್ಟ ಆಗುತ್ತೆ, ಯಾರೋ ಒಬ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ. ಎಲ್ರಿಗೂ ಒಂದು ಇಷ್ಟ ಆಗಬೇಕು, ಇದೇ ರೀತಿ ನಡ್ಕೊಳ್ಬೇಕು ಅನ್ನೋದೇ ಐ ಥಿಂಕ್ ದಟ್ಸ್ ನಾಟ್ ರೈಟ್. ಎಲ್ಲರೂ ಕೂಡ ಅವ್ರ ಪ್ರಕಾರ ಬದುಕಲಿ. ಬಟ್ ನಾವೇನಂದ್ರೆ ನಮ್ಮ ಸಿನಿಮಾನ ಬೆಟರ್ ಮಾಡೋದಕ್ಕೆ, ಒಬ್ಬ ನಟನಾಗಿ ನಾನು ಬೆಟರ್ ಆಗೋದಕ್ಕೆ, ಒಬ್ಬ ನಿರ್ದೇಶಕನಾಗಿ ಇನ್ನೂ ಕಲಿಯೋದಕ್ಕೆ ನನ್ನ ಹೋರಾಟ ಇರಬೇಕು. ಏನ್ ಬೇಕಾದ್ರೂ ಹೇಳಿ, ತೊಂದರೆ ಇಲ್ಲ. ಅಂದ್ರೆ ಈಗ ಯಾರಾದ್ರೂ ಒಬ್ರು ಸರ್, ನನಗೆ ಯಾರೋ ಒಬ್ರು ಹೇಳಿದ್ರು ಗರುಡ ಗಮನ ಆಗ್ಬೇಕಾದ್ರೆ, ಅವರಿಬ್ರು ಕಾಮಿಡಿ ಮಾಡೋರು, ಆಗ ರಿಷಬ್ ಬೆಲ್ ಬಾಟಮ್ ಮಾಡಿದ್ರು, ನಾನು ಒಂದು ಮೋಟೆ ಕಥೆ ಮಾಡಿದೆ. ಅವರಿಬ್ರು ಕಾಮಿಡಿ ಮಾಡೋ ಗ್ಯಾಂಗ್ಸ್ಟರ್ ಸಿನಿಮಾ ಯಾರು ನೋಡ್ತಾರೆ ಅವ್ರದ್ದು ಅಂತ. ತಪ್ಪ ಅವ್ರು ಹೇಳಿದ್ರು, ತಪ್ಪಲ್ಲ, ಕರೆಕ್ಟ್ ತಾನೆ? ಏನ್ ತಪ್ಪಿದೆ ಅದ್ರಲ್ಲಿ ಹೇಳಿದ್ರೆ? ಏನ್ ತಪ್ಪಿಲ್ಲ, ಕರೆಕ್ಟು. ಆಗ ನಾನೇನ್ ಮಾಡಿದೆ, ಅದನ್ನ ಪ್ರಮೋಷನ್ ಯಾವ ತರ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ. ಕರೆಕ್ಟ್ ತಾನೆ? ಅವ್ನು ಹೇಳಿದ್ರು 100% ಕರೆಕ್ಟ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಅದು ಫ್ಯಾಕ್ಟ್ ಆಗದಾಗ ನಾವು ಸರಿ ಮಾಡ್ಕೋಬೇಕು. ಅದು ಫ್ಯಾಕ್ಟ್ ಅಲ್ಲದೆ ಇದ್ದಾಗ ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಬಿಟ್ಟು ಹಾಕ್ಬೇಕಷ್ಟೇ. ವಿಜಿ ಸರ್, ಈ ಒಂದು ಕ್ವಶನ್ಸ್ಗೆ ಕಂಟಿನ್ಯೂಟಿ ಹೇಳೋದಾದ್ರೆ, ಅವಾಗದಿಂದ ಸ್ಟೇಜ್ ಮೇಲೆ ಪ್ರತಿಯೊಂದು ಮಾತಲ್ಲೂ ಕೂಡ ಒಂದು ನೋವಿನ ಮಾತು ಹೇಳ್ತಾ ಇದ್ರಿ. ಸೊ ನನ್ಗೆ ಏನೋ ನನ್ನನ್ನ ತುಳಿಯಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಟ್ಟದಲ್ಲಿ. ಇಲ್ಲ, ನನ್ನನ್ನ ಅಂತಲ್ಲಮ್ಮ, ನಂತರ ಯಾರು ಬಂದ್ರು ಅಷ್ಟೇನೆ. ಅಂದ್ರೆ ಅದು ನಿರ್ದೇಶಕ ಆಗ್ಬೋದು, ಡೈಲಾಗ್ ರೈಟರ್ ಆಗ್ಬೋದು, ಅಥವಾ ಎನಿಬಡಿ. ಈ ಸಿನಿಮಾ ಫೀಲ್ಡ್ ಅನ್ನೋದೇ ಹಂಗೇನೆ. ಆ ವಿಚಾರಕ್ಕೆ ಯಾವ್ದಾದ್ರು ಸಂಸ್ಥೆ ಮೇಲೆನಾ, ವ್ಯಕ್ತಿ ಮೇಲೆನಾ, ಅಥವಾ ಕಮೆಂಟ್ ಮಾಡೋದು? ಯಾರ ಮೇಲೆ ಹೇಳ್ತಿಲ್ಲ. ಅಂದ್ರೆ ಈಗ ಹೆಂಗೆ ಕಾಂಟ್ರವರ್ಸಿ ಕೇಳ್ಬಿಡಿ. ಇಲ್ಲ, ಶೆಟ್ರ್ ಹೆಂಗೆ ಇವಾಗ ಸೊಸೈಟಿ ಅನ್ನೋದಿಲ್ಲ, ಮನುಷ್ಯ ಅನ್ನೋದಿದ್ದೀವಿ. ಮನುಷ್ಯನ ಸಹಜ ಗುಣ ಅಲ್ವಾ, ದ್ವೇಷ, ಅಸೂಯೆ, ಮತ್ತೆ ಅವನ್ನ ಸಹಿಸದೇ ಇರೋದು ಸಹಜ ಗುಣ. ಅದು ನಮ್ಮಲ್ಲೂ ಇದೆ ಅಂತ ಹೇಳಿದೆ ನಾನು. ನನ್ನ ಮೇಲೆ ಇದೆ ಅಂತಲ್ಲ, ನನ್ನ ಮೇಲೆ ಇದ್ರೆ ನಾನು ಕೇರ್ ಮಾಡಲ್ಲ ಯಾರಿಗೂ. ಅದಕ್ಕೆ ಇವತ್ತು ಇಷ್ಟು ಹೊಡೆದಾಡ್ತೀನಿ ಕೂಡ. ರಾಜ್ ಸರ್, ಈ ಕತೆ ಒಪ್ಕೋಬೇಕಾದ್ರೆ ಒಬ್ಬ ವಿಲನ್ ಪಾತ್ರದಲ್ಲಿ ನಾನು ಬರ್ತಾ ಇದ್ದೀನಿ ಅಂದಾಗ ಯೋಚನೆ ಮಾಡಿದ್ದೀರಾ? ಕಥೆಯನ್ನ ಕೇಳಿದ್ಮೇಲೆ ಇದಕ್ಕೆ ಹೋಗ್ಬೇಕಾ ಬೇಡವಾ, ಆ ತರ ಏನಾದ್ರು ಯೋಚನೆ ಇತ್ತಾ? ಆ ಯೋಚನೆ ಇಲ್ಲ ನೋಡಿ. ನಾನೀಗ ಹೋಗಿ ಮಲಯಾಳಮಲ್ಲಿ ಒಂದು ವಿಲನ್ ಆಗಿ ಮಾಡಿ ಬಂದೆ. ಅದನ್ನೇನಾದ್ರೂ ನಾನು ಕನ್ನಡ ಇದ್ರಲ್ಲಿ ಮಾಡಿದ್ರೆ, ಕನ್ನಡ ಸಿನಿಮಾಗಳಿಗೆ ಲಾಭ ಇದೆ ಅಂತಾದ್ರೆ ನಾನು ಮಾಡಬಹುದು, ಒಳ್ಳೆ ರೋಲ್ ಇದ್ದಾಗ. ಮತ್ತೆ ಇದು ವಿಲನ್ ರೋಲ್ ಅನ್ನೋದಕ್ಕಿಂತ ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನಾನು ಇಲ್ಲಿ ತನಕ ಈ ತರ ಮಾಡಲಿಲ್ಲ.
ಹಾಗಾಗಿ ನಾನು ಮಾಡಿದೆ. ಆ ಥರ ಲೆಕ್ಕಾಚಾರ ಬರೋಣ. ನಾನು ಫಸ್ಟ್ ಆಫ್ ಆಲ್ ನಾನು ಹೀರೋ ಮೆಟೀರಿಯಲ್ ನಾನು ಮಾಡಿದ್ದೆ, ಒಂದು ಮೊಟ್ಟೆ ಕಥೆಯಿಂದ ಬಂದಿತ್ತು. ಯಾವ್ದು ಒಳ್ಳೆ ಪಾತ್ರ ಇದೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಇನ್ನೊಂದು ಒಂದು ಪ್ರಶ್ನೆಗೆ ಟೈಮ್ ಇದೆ ಅಂತ ಇವರಿಗೆ ಶೋ ಸ್ಟಾರ್ಟ್ ಅಂತ ಶೆಟ್ರಿಗೆ ಆ ಪ್ರಶ್ನೆಗೆ ಕಂಟಿನ್ಯೂಟಿ ಆಗಿ ಅಂದರೆ ಯಾವುದೇ ಕತೆಗೆ ನಿಮಗೆ ಎಕ್ಸೈಟ್ಮೆಂಟ್ ಕೊಡಲಿಲ್ಲ ಅಂದರೆ ಅದೆಷ್ಟೇ ದೊಡ್ಡ ಸಿನಿಮಾ ಆದರೂ ಒಪ್ಕೊಳ್ಳೋದು ಭಾಳ ಕಷ್ಟ ನೀವು. ಸೊ ಇದರಲ್ಲಿ ಮೇಲ್ನೋಟಕ್ಕೆ ಒಂದು ಸೇಡಿನ ಕತೆ ಅಂತ ಅನಿಸಿದ್ರು ಕೂಡ ಒಳಗೆ ಬೇರೆ ಒಂದು ಸೋಲ್ ಇರುವಂಥದ್ದು ಅದೇನದು ಅಂತ. ಅದ್ರ ಜೊತೆಗೆ ಇಲ್ಲಿ ತನಕ ಬಹುತೇಕ ಸಿನಿಮಾಗಳು ಕರಾವಳಿ ಭಾಗದ ಸಿನಿಮಾಗಳೇ ಆಗಿರುತ್ತೆ ನಿಮ್ದು. ಈಗ ದಯಮಾಡಿ ನನಗೊಂದು ಕ್ಷಮೆ ಇರಲಿ, ಕರಾವಳಿ ಸಿನಿಮಾ ಈ ಸಿನಿಮಾ ಅನ್ನೋದು ಬೇಡ ಸರ್. ಎಲ್ಲವೂ ಸಿನಿಮಾ ಅಂತ ನಾನು ನಂಬಿದ್ದೀನಿ. ನನ್ನ ಯಾವಾಗಲೂ ಹಾಗೆ ಪಾಪ ಯಾವಾಗಲೂ ಅದು ಡಿವೈಡ್ ಮಾಡಿಬಿಡ್ತಾ ಇದ್ದೀವಿ. ಅವ್ರು ಮಂಗಳೂರವರು ಅನ್ನೋದು, ಅವ್ರು ಶೆಟ್ರು ಅನ್ನೋದು, ಇನ್ನು ಕರಾವಳಿ ಇಲ್ಲ ಸರ್. ಎಲ್ಲರೂ ಒಡೆದಾಡಿರೋದು ಒಂದೇ ಒಂದು ಕಾರಣಕ್ಕೆ ಸಿನಿಮಾ. ಆ ಸಿನಿಮಾ ಅನ್ನೋ ಒಡೆದಾಟಕ್ಕೋಸ್ಕರ ನಾವೆಲ್ಲರೂ ಒಡೆದಾಡ್ತಾ ಇದ್ದೀವಿ ಎಲ್ಲ ಮೂಲೆಗಳಿಂದನೂ. ಕರ್ನಾಟಕದ ಎಲ್ಲ ಭಾಗ, ಇವತ್ತು ಎಲ್ಲ ಭಾಗಗಳಿಂದನೂ ಸಿನಿಮಾ ಮಾಡ್ತಾ ಇದ್ದಾರೆ ಸರ್. ನಾವೆಲ್ಲ ಸೇರಿ ಕನ್ನಡ ಸಿನಿಮಾನ, ಕನ್ನಡ ಚಿತ್ರೋದ್ಯಮನ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ನನಗೆ. ಕ್ಷಮಿಸಿದೆ. ಖಂಡಿತ ಸರ್, ಅದೇ ಉತ್ತರಕ್ಕೋಸ್ಕರ ವೇಟ್ ಮಾಡಿ. ಇಲ್ಲ, ಐ ಥಿಂಕ್ ಅಂದ್ರೆ ಎಲ್ಲಾ ಭಾಷೆಯಲ್ಲಿ ಅದೊಂದು ಚೆಲುವಿದೆ, ಎಲ್ಲ ಕಲ್ಚರಲ್ ಚೆಲುವಿದೆ. ನಾನು ಮಂಡ್ಯಕ್ಕೆ ಹೋದ್ರೆ ಮುದ್ದೆನೆ ತಿನ್ನೋನು. ಅಂದ್ರೆ ಅಲ್ಲಿಗೆ ಹೋಗಿ ಮೀನ್ ಸಾರು ಮತ್ತೆ ಕೋಳಿ ರೊಟ್ಟಿ ಕೇಳಲ್ಲ ನಾನು. ಅಂದ್ರೆ ಪ್ರತಿ ಒಂದು ಸಂಸ್ಕೃತಿಯಲ್ಲೂ ಒಂದು ಬ್ಯೂಟಿ ಇರುತ್ತೆ. ಅದನ್ನ ನಾವು ಸಿನಿಮಾದಲ್ಲಿ ನಾವ್ ಯಾಕೆ ಬೇರೆದ್ ಮಾಡಕ್ಕಾಗಲ್ಲ ಅಂದ್ರೆ ನಮಗೆ ಅದರದೊಂದು ಡೆಪ್ತ್ ಅಲ್ಲಿ ಗೊತ್ತಿರಲ್ಲ. ಆಗ ಏನ್ ಮಾಡ್ಬೋದು, ಯಾರೋ ಗೊತ್ತಿರೋರು ಮಾಡಿದಾಗ ಅದಕ್ಕೆ ಅವ್ರ ಜೊತೆ ಕೈಗೂಡಿಸ್ಬೋದು. ಜೊತೆಗೆ ಈ ತರ ಟೀಚರ್ಗಳು ಇರ್ತಾರೆ ಕಲಿಸೋದಕ್ಕೆ. ಸೊ ಅವ್ರ ಜೊತೆ ಇದಾದಾಗ ಕರ್ನಾಟಕ ತುಂಬಾ ಬಹಳ ಸುಂದರವಾದಂತಹ ರಾಜ್ಯ. ಈಗ ಬೇರೆ ಯಾವ ರಾಜ್ಯಕ್ಕೂ ಕೂಡ ಇಷ್ಟು ಬ್ಯೂಟಿ ಇದೆಯಲ್ಲೋ. ಅಂದ್ರೆ ಒಂದು ಸಂಸ್ಕೃತಿ ಮತ್ತೆ ಜಾಗ ಅದು ಬದಲಾಗುವಂತ ರೀತಿ ಬಹಳ ಭಿನ್ನವಾಗಿದೆ. ಯಾವಾಗ್ಲೂ ಮಂಗಳೂರು ಕಡೆ ಸಿನಿಮಾ ಬೇರೆದು ಮಾಡಿದ್ದೀನಿ, ಬೇರೆದು ವರ್ಕ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ನೋಟಿಸ್ ಆಗಿಲ್ಲ. ಸೊ ಎಲ್ಲದು ಒಂದೇ ಜಾಗದ ಒಂದೇ ರೀಜನ್ ಸಿನಿಮಾಗಳು ವರ್ಕ್ ಆಗಿದೆ. ಫಾರ್ಚುನೇಟ್ಲಿ ಇದು ವರ್ಕ್ ಆದ್ರೆ ಅದು ಬ್ರೇಕ್ ಆಗುತ್ತೆ, ಮತ್ತೆ ಈ ತರದ ಪಾತ್ರಗಳು ಬರುತ್ತೆ ಅಂತ ಅನ್ಕೋತೀನಿ. ಸರ್ ವಿಜಯ್ ಸರ್ಗೆ ಕೊನೆಯದಾಗಿ ಸರ್, ಇಲ್ಲಿ ಸರ್ ಇವತ್ತಿನ ಸಿನಿಮಾ ಬೆಳವಣಿಗೆನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ನಿಮ್ಮ ಮಾತಿನಲ್ಲೇ ಗೊತ್ತಾಗ್ತದೆ. ಅಂದ್ರೆ ವೇದಿಕೆ ಮೇಲೆ ಹೇಳ್ತಾ ಇದ್ರಿ, ಅಂದ್ರೆ ನನ್ನ ಸಿನಿಮಾದಲ್ಲಿ ಬಿಲ್ಡಪ್ಗಳಾಗ್ಲಿ ಅಥವಾ ನನಗಿಂತ ಸ್ಕ್ರೀನ್ ಸ್ಪೇಸ್ ಬೇರೆಯವ್ರಿಗೆ ಜಾಸ್ತಿ ಇದ್ರೆ ನಾನು ತಲೆ ಕೆಡ್ಸ್ಕೊಳ್ಳೋದು ಯಾವುದನ್ನು ನಾನು ನೋಡಲ್ಲ ಅಂತ ಹೇಳ್ತಾ ಇದ್ರಿ. ಏನ್ ಕಾರಣಕ್ಕೆ ಅಂದ್ರೆ ಕತೆ ಏನು ಡಿಮ್ಯಾಂಡ್ ಮಾಡುತ್ತೋ ಅದನ್ನ ಮಾತ್ರ ಮಾಡಿದ್ರೆ ಚೆಂದ ಅಲ್ವಾ? ಅವಾಗ ಒಳ್ಳೆ ಕತೆ ಅಂತ ಹೇಳಿ ತಾವೇ ಹೇಳ್ತೀರಾ, ಇಲ್ಲಾಂದ್ರೆ ಒಳ್ಳೆ ಕತೆ ಅಲ್ಲ ಅಂತೀರಾ. ಅದಕ್ಕೋಸ್ಕರ ಅಷ್ಟೇ. ಈ ಪಾತ್ರ ಒಂದು ವಿಶೇಷ, ಅಳೆದವರು ಮತ್ತು ಉಳಿದವರ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ಸರ್. ಆ ಗ್ಯಾಪೇ ನಾನು ಸರ್. ಅಳಿದವರು ಇದ್ದಾರೆ, ಉಳಿದವರು ಇದ್ದಾರೆ, ಒಂದು ಸಣ್ಣ ಗ್ಯಾಪ್ ಇದೆ. ಆ ಗ್ಯಾಪನ್ನು ನಾನು ಫಿಲ್ಅಪ್ ಮಾಡ್ತೀನಿ. ಆ ಗ್ಯಾಪಿಗೆ ಹಿಂಗೆ ಇರಬೇಕು ಸರ್, ಹೀಗೆ ಇರಬೇಕಾಗಿತ್ತು. ರಾಗ್ ತೋರಿಸಿದ್ದಾರೆ. ಈಗ ನನ್ನ ಲುಕ್ ಬದಲಾಗಿದೆ, ಇದಾದ್ಮೇಲೆ ನನ್ನ ಲಕ್ಕು ಬದಲಾಗಬಹುದು ಸರ್. ಇವಾಗ ನಾವು ಫೋನು ಅದು ಬಸ್ ಇಲ್ಲ, ಯಾವಾಗಲೂ ನಾವು ಆಡು ಭಾಷೆನ ತುಂಬಾ ಕನೆಕ್ಟ್ ಮಾಡಕ್ ಇಷ್ಟಪಡ್ತೀವಿ. ಈ ಕನ್ನಡ ಭಾಷೆ ಅದು ಎಲ್ಲವನ್ನು ತುಂಬಾ ಬಳಕೆಯಲ್ಲಿ ತಗೊಳುತ್ತೆ. ಆ ಭಾಷೆಯ ಶಕ್ತಿ ಇದೆ, ಅದಕ್ಕೋಸ್ಕರ ಅದು ಉಳಿದಿರೋದು. ನಾವು ದಿನನಿತ್ಯದ ಬಳಸೋದಲ್ಲ, ನಾವು ತಗೊಳ್ಳೋದೇ ಇಲ್ಲ ಅಂದಾಗ ಆ ಭಾಷೆ ಉಳಿಯಲ್ಲ. ಅದು ತಗೊಂಡು ಅದು ಕನ್ನಡಿ ಅದು ಆಗುತ್ತೆ. ನಾವು ದಿನನಿತ್ಯಲ್ಲೇ ಬಳಸೋದು. ನಾವು ಯಾವತ್ತು ಜಮೀನ್ದಾರ ನೀನಂತ ಯಾವತ್ತೂ ಕೇಳಿಲ್ಲ, ಈ ದೊಡ್ಡ ಲ್ಯಾಂಡ್ ಲಾರ್ಡ್ ನೀನು ಅಂತಾನೆ ಕೇಳಿದ್ವಿ. ಆಡು ಭಾಷೆಯಲ್ಲಿ ಅದು ಅವಾಗಲಿಂದ ಆಡು ನಮಗೆ ಇಂಗ್ಲಿಷ್. ಸೊ ಇದು ಒಂದು ನಾನು ನಿಜವಾಗ್ಲೂ ಇಂಗ್ಲಿಷ್ ಆಗಿ ಸಪ್ರೇಟ್ ಆಗಿದ್ರೆ ನಾನು ಇಡ್ತಾನೆ ಇರಲಿಲ್ಲ. ಇದು ಒಂದು ನಮ್ಮ ದಿನನಿತ್ಯದಲ್ಲಿ ಬಳಕೆ ಆದ ಒಂದು ಆಡು ಭಾಷೆ, ಅದೊಂದು ಅಂತ ಅಂದ್ಕೊಂಡು ನನ್ನ ಫೀಲ್ ಆಗಿದ್ದಕ್ಕೆ ಇದು ಇಟ್ಟೆ ನಾನು ಅಷ್ಟೇ. ಈ ಜಮೀನ್ದಾರ್ ಅಂತ ಕರೆಯೋಕ್ಕೆ ಅಷ್ಟು ಒಂದು ಅದು ಒಂದು ಟೆಕ್ಸ್ಟ್ ಆಗುತ್ತೆ. ಆ ಲ್ಯಾಂಡ್ ಲಾರ್ಡ್ ಇದು ಒಂದು ರೆಗ್ಯುಲರ್ ನಮ್ಮ ಆಡು ಭಾಷೆ ಆಗಿದ್ರಿಂದ ಅದು ಇಟ್ಟಿದ್ದು ಅಷ್ಟೇ.